ಎಸ್ ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಪಾಂಡು ಹಳ್ಯಾಳ್ ಫ್ರಮ್ ಧಾರವಾಡದಿಂದ. ಸೊ ಇವತ್ತು ನಿಮ್ಗೆ ಈ ಒಂದು ಸೆಷನ್ ಮೂಲಕ ಒಂದು ಬಿಸ್ನೆಸ್ ಆಪರ್ಚುನಿಟಿ ನಿಮ್ಗೆ ಕೊಡ್ತಾ ಇದ್ದೀನಿ. ಎಸ್, ವಿ ಆರ್ ಹೈರಿಂಗ್ ಅ ಡಿಜಿಟಲ್ ಮಾರ್ಕೆಟಿಂಗ್ ಫ್ರೀಲ್ಯಾನ್ಸರ್. ನಮ್ಮ ಸಂಸ್ಥೆಯನ್ನ ಡಿಜಿಟಲ್ ಆಗಿ ಮಾರ್ಕೆಟಿಂಗ್ ಮಾಡೋ ಮೂಲಕ ಆಸ್ ಅ ಫ್ರೀಲ್ಯಾನ್ಸರ್ ಆಗಿ, ಆಸ್ ಅ ಇನ್ಫಾರ್ಮರ್ ಆಗಿ ನೀವು ಇಲ್ಲಿ ಆಪರ್ಚುನಿಟಿನ ತಗೊಳ್ತೀರಾ, ಹಣನ ಅರ್ನ್ ಮಾಡ್ತಾ ಹೋಗ್ತೀರಾ. ಈ ಒಂದು ಕೆಲಸ ಮಾಡೋ ಮೂಲಕ ಪ್ರತಿ ತಿಂಗಳಿಗೆ ಕಡಿಮೆ ಅಂದ್ರೂ ಕೂಡ 30,000ದಿಂದ 60,000 ಹಣನು ಕೂಡ ನೀವು ಗಳಿಸಬಹುದು. ಹಾಗೇನೆ ಆ ಹಣನ ಗಳಿಸ್ಲಿಕ್ಕೆ, ಈ ಒಂದು ಬಿಸ್ನೆಸ್ ನ ನೀವು ಮಾಡ್ಲಿಕ್ಕೆ ನಿಮ್ಮ ಸ್ನೇಹಿತರುಗಳಿಗೆ ಅಥವಾ ನಿಮ್ಮ ಕಾಂಟ್ಯಾಕ್ಟ್ ಇರುವಂತ ಯಾವುದೇ ವ್ಯಕ್ತಿಗೂ ಕೂಡ ನೀವು ಕೂಡ ಜಾಯಿನ್ ಮಾಡಿಸೋ ಅವಶ್ಯಕತೆನೂ ಇರೋದಿಲ್ಲ. ಫೈನ್. ಇದಿಲ್ದೇನೆ ಜಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋ ಮೂಲಕ ಫ್ರೀಲ್ಯಾನ್ಸರ್ ಆಗಿ ಹಣನ ಸಂಪಾದನೆ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ. ನೀವು ಆ ಒಂದು ಆಪರ್ಚುನಿಟಿ ನಿಮ್ಗೆ ಇವತ್ತು ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಈ ಒಂದು ಆಪರ್ಚುನಿಟಿ ಯಾರ್ಯಾರು ಯೂಸ್ ಮಾಡ್ಕೋಬಹುದು, ಯಾರಿಗೋಸ್ಕರ ಈ ಒಂದು ಆಪರ್ಚುನಿಟಿ ಕೊಡ್ತಾ ಇದೆ ಒಂದು ಸಂಸ್ಥೆ ಅಂದ್ರೆ, ಇವತ್ತು ಯಾರೆಲ್ಲ ಒಂದು ಜಾಬ್ ನ ಹುಡುಕ್ತಾ ಇದ್ರೆ, ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ನ ಸರ್ಚ್ ಮಾಡ್ತಾ ಇರ್ತೀರಾ, ಒಂದು ಒಳ್ಳೆ ಜಾಬ್ ನ ಮಾಡ್ಬೇಕಂತೇಳಿ, ಆ ತರ ವ್ಯಕ್ತಿಗಳಿಗೆ ಒಂದು ಆಪರ್ಚುನಿಟಿ ಯೂಸ್ ಆಗುತ್ತೆ. ದೆನ್ ಯಾರಿಗೆಲ್ಲ ಏನೋ ಒಂದು ಬಿಸ್ನೆಸ್ ಇದೆ, ಏನೋ ಒಂದು ಜಾಬ್ ಮಾಡ್ಕೊಂಡಿದ್ರಿ, ಅಲ್ಲಿಂದ ಎಷ್ಟೋ ಹಣ ಬರ್ತಾ ಇದೆ, ಅದ್ರ ಜೊತೆಗೆ ಇನ್ನ ಎಕ್ಸ್ಟ್ರಾ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಬೇಕಾಗಿರುತ್ತೆ ನಿಮ್ಮ ಲೈಫ್ ಅಲ್ಲಿ, ನಿಮ್ಮ ಕಮಿಟ್ಮೆಂಟ್ ನ ಫುಲ್ಫಿಲ್ ಮಾಡ್ಕೊಳ್ಳಕ್ಕೆ. ಸೊ ಹುಡುಕ್ತಾ ಇರ್ತೀರಾ, ಆ ತರದ ವ್ಯಕ್ತಿಗಳಿಗೆ ಈ ಒಂದು ಆಪರ್ಚುನಿಟಿ ಮೂಲಕ ನೀವು ಕೂಡ ಎಕ್ಸ್ಟ್ರಾ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ನ ಜನರೇಟ್ ಮಾಡ್ಕೋಬಹುದು ನಿಮ್ಮ ಲೈಫ್ ಅಲ್ಲಿ. ಹಾಗೇನೆ ಯಾರೆಲ್ಲ ಸ್ಟೂಡೆಂಟ್ಸ್ ಗಳಿದ್ರಿ, ಯಾರೆಲ್ಲ ಹೌಸ್ ವೈಫ್ಸ್ ಇದ್ರಿ, ಯಾರೆಲ್ಲ ಅಮಿಷನ್ಸ್ ಇದೆ, ಮತ್ತೆ ಯಾರೆಲ್ಲ ರಿಟೈರ್ಮೆಂಟ್ ಪೀಪಲ್ ಗಳಿದ್ರಿ, ನೀವು ಕೂಡ ಈ ಒಂದು ಆಪರ್ಚುನಿಟಿ ಮೂಲಕನೂ ಕೂಡ ಹಣನ ಅರ್ನ್ ಮಾಡಬಹುದು. ಮತ್ತೆ ಯಾರೆಲ್ಲ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಒಂದು ಅರ್ನಿಂಗ್ ಆಪರ್ಚುನಿಟಿ ಸರ್ಚ್ ಮಾಡ್ತಾ ಇರ್ತೀರಿ, 100% ಈ ಒಂದು ಆಪರ್ಚುನಿಟಿನ ನೀವು ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಆಗಿನೂ ಕೂಡ ಕೆಲಸ ಮಾಡೋದ್ರ ಜೊತೆಗೆ ಹಣನ ಅರ್ನ್ ಮಾಡಬಹುದು. ಯಾರೆಲ್ಲ ಫೈನಾನ್ಷಿಯಲಿ ತೊಂದರೆಗಳಿಗೆ ಒಳಗಾಗಿದ್ರಿ, ಫೈನಾನ್ಷಿಯಲಿ ಸಮಸ್ಯೆಗಳಾಗಿದೆ, ಫೈನಾನ್ಷಿಯಲ್ ಲಾಸಸ್ ನ ಹೊಂದಿದ್ರಿ ನಿಮ್ಮ ಲೈಫ್ ಅಲ್ಲಿ, 100% ಎಲ್ಲಾ ಕಳ್ಕೊಂಡಂತ ನೀವು ಪಡ್ಕೊಳ್ಳಿಕ್ಕೆ ಒಂದು ಒಳ್ಳೆ ಅವಕಾಶ ಇದಾಗಿರುತ್ತ. ಅದ್ರ ಜೊತೆಗೆ ಯಾರಿಗೆಲ್ಲ ಡ್ರೀಮ್ಸ್ ಇದೆ, ಯಾರೆಲ್ಲ ಒಂದು ಸಕ್ಸಸ್ಫುಲ್ ಲೈಫ್ ಅಂಡ್ ಕೆರಿಯರ್ ನಂದು ಆಗಿರ್ಬೇಕು, ನನ್ನ ಜೀವನ ಮುಂದಿನ ದಿನಗಳಲ್ಲಿ ಚೆನ್ನಾಗಿರ್ಬೇಕಂತ ಎಲ್ಲ ಅನ್ಕೊಳ್ತಿರ್ತೀರಿ. ಸೊ ಅದಕ್ಕೋಸ್ಕರ ಯಾವ್ದೆಲ್ಲ ಕೆಲಸಗಳು ಮಾಡ್ತಾ ಇರ್ತೀರಿ. ಸೊ ಅಲ್ಲಿ ಅನ್ಫಾರ್ಚುನೇಟ್ಲಿ ನೀವು ಅನ್ಕೊಂಡಂತ ಕನಸುಗಳನ್ನ, ನೀವು ಅನ್ಕೊಂಡಿರೋ ಲೈಫ್ ಸ್ಟೈಲ್ ನ ನೀವು ಲೀಡ್ ಮಾಡಕ್ ಆಗ್ತಾ ಇರೋದಿಲ್ಲ. ಬಟ್ ಈ ಒಂದು ಆಪರ್ಚುನಿಟಿ ಯೂಸ್ ಮಾಡ್ಕೊಳ್ಳೋ ಮೂಲಕ, ಈ ಒಂದು ಆಪರ್ಚುನಿಟಿ ನೀವು ತಗೊಳ್ಳೋ ಮೂಲಕ ನೀವು ಕೂಡ 100% ಸಕ್ಸಸ್ಫುಲ್ ಲೈಫ್ ನ ಲೀಡ್ ಮಾಡಬಹುದು. ದೆನ್ ಸೊ ಇರುವಂತ ಜಾಬ್ ಇತ್ತು, ಏನೋ ಬೇರೆ ಕಾರಣಗಳಿಂದ ಜಾಬ್ ನ ಕಳ್ಕೊಂಡಿರ್ಬೋದು, ಅಥವಾ ಬಿಸ್ನೆಸ್ ಇತ್ತು, ಏನೋ ಲಾಸಸ್ ಗಳಾಗಿದ್ದು ಬಿಸ್ನೆಸ್ ಹೋಗಿರ್ಬೋದು. ಸೊ ಇನ್ನು ಏನ್ ಮಾಡ್ಬೇಕಂತ ಹುಡುಕ್ತಾ ಇರುವಂತ ವ್ಯಕ್ತಿಗಳಿಗೆ 100% ಇದೇ ಒಂದು ಅವಕಾಶ ನಿಮ್ಮ ಲೈಫ್ ಅಂಡ್ ಸೆಕ್ಯೂರ್ ನ ಮಾಡುತ್ತಾ. ದೆನ್ ಯಾರೆಲ್ಲ ಸ್ಕೀಮ್ ಅಥವಾ ಸ್ಕ್ಯಾಮ್ ಗಳಿಗೆಲ್ಲ ಒಳಗಾಗಿ ನಿಮ್ಮ ದುಡ್ಡನ್ನ ಮತ್ತೆ ನಿಮ್ಮ ಟೈಮ್ ಅನ್ನ ಯಾರೆಲ್ಲ ವೇಸ್ಟ್ ಮಾಡ್ಕೊಂಡು ಕಳ್ಕೊಂಡಿದ್ದೀರಿ, 100% ಈ ಒಂದು ಆಪರ್ಚುನಿಟಿ ಮೂಲಕ ನೀವು ಕಳ್ಕೊಂಡಿದ್ದೆಲ್ಲವನ್ನು ಕೂಡ ಪಡ್ಕೊಳ್ಳಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. ಬಿಕಾಸ್ ಎಲ್ಲಿ ಕಳ್ಕೊಂಡಿರ್ತಾರೆ ಅಲ್ಲೇ ಹುಡುಕ್ಬೇಕಂತ ಅಂದ ಸಿಗುತ್ತೆ. ಹಾಗೇನೆ ಈ ಒಂದು ಆಪರ್ಚುನಿಟಿ ಮೂಲಕ ನೀವು ಕಳ್ಕೊಂಡಿದ್ದನ್ನ ಎಲ್ಲವನ್ನು ಕೂಡ ಪಡ್ಕೊಳ್ಬಹುದು. ಈ ರೀತಿ ಇರ್ತಕ್ಕಂಥ ಎಲ್ಲಾ ಕ್ಯಾಟಗರಿ ಜನಗಳಿಗೆ ಈ ಒಂದು ಆಪರ್ಚುನಿಟಿ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಈ ಒಂದು ಆಪರ್ಚುನಿಟಿ ಮೂಲಕ ಮತ್ತೇನ್ ಸಿಗ್ಲಿಕ್ಕಿದೆ ಅಂತಂದ್ರೆ ಸ್ನೇಹಿತರೆ, ನಿಮ್ಗೆ ಅವತ್ತಿಗೆ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ತಿದೀನಿ. ವೆಲ್ಕಮ್ ಟು ಕರಿಯರ್ ಅಂಡ್ ಲೈಫ್ ಬಿಲ್ಡಿಂಗ್ ಪ್ರೋಗ್ರಾಮ್. ಸೊ ಇದು ಕಂಪ್ಲೀಟ್ಲಿ ನಿಮ್ಮ ಕರಿಯರ್ ಅಂಡ್ ಲೈಫ್ ನ ಬಿಲ್ಡ್ ಮಾಡುವಂತ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಇದೊಂದು ಸ್ಟ್ರಾಟಜಿಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಆಗಿರುತ್ತೆ. ರೈಟ್ ಸ್ನೇಹಿತರೆ, ಈ ಒಂದು ಸ್ಟ್ರಾಟಜಿಕ್ ಇರ್ತಕ್ಕಂಥ ಒಂದು ಬಿಸ್ನೆಸ್ ಮೂಲಕ ನಿಮ್ಮ ಕರಿಯರ್ ಅಂಡ್ ಲೈಫ್ ನ ನೀವು ಬಿಲ್ಡ್ ಮಾಡ್ಕೋಬಹುದು. ಅಲ್ಲಿಗೆ ನಮ್ಮ ಕರಿಯರ್ ಲೈಫ್ ಬಿಲ್ಡ್ ಆಗ್ತದೆ ಅಂತಂದ್ರೆ, ಯಾವ ಇಂಡಸ್ಟ್ರಿ ಮೂಲಕ ನಮ್ಮ ಕರಿಯರ್ ನ ಲೈಫ್ ನ ನಾವು ಬಿಲ್ಡ್ ಮಾಡ್ಕೋಬಹುದು ಅಂತ ನೋಡಿದಾಗ, ಅಥವಾ ನಮ್ಮ ಜೊತೆ ಏನು ಬಿಸ್ನೆಸ್ ಅಲ್ಲಿ ಬರ್ತಾ ಅಂತ ಎಲ್ಲಾ ವ್ಯಕ್ತಿಗಳಿಗೆ ಯಾವುದ್ರ ಮುಖಾಂತರ, ಯಾವ ಇಂಡಸ್ಟ್ರಿ ಮೂಲಕ ಕರಿಯರ್ ಅಂಡ್ ಲೈಫ್ ನ ಒದಗಿಸ್ಕೊಡ್ಬೋದು ಅಂತ ನೋಡಿದಾಗ ಒಂದು ಇಂಡಸ್ಟ್ರಿ ಸಿಗುತ್ತೆ, ಅದ್ಭುತವಾದಂತ ಇಂಡಸ್ಟ್ರಿ. ಆ ಇಂಡಸ್ಟ್ರಿನಲ್ಲಿ ನಾವು ಪಡ್ಕೊಳ್ಳೋ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೆ ನಾನು ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ಒಂದು ಇಂಡಸ್ಟ್ರಿ ಹೆಸರು ಬಂದ್ಬಿಟ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿ. ಸೊ ಈ ಒಂದು ಇಂಡಸ್ಟ್ರಿ ಮೂಲಕ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ತನ್ನ ಲೈಫ್ ಅಂಡ್ ಕೆರಿಯರ್ ನ ಬಿಲ್ಡ್ ಮಾಡ್ಕೋಬಹುದು. ಬಿಕಾಸ್ ಅದರಲ್ಲಿ ಇರ್ತಕ್ಕಂಥ ಒಂದಿಷ್ಟು ಬ್ಯೂಟಿ ಅಂಶಗಳ ಬಗ್ಗೆ ಹೇಳ್ತೀನಿ, ಅದ್ರ ಮೂಲಕ ನಮ್ಗೆ ಸಿಕ್ಬಿಡುತ್ತಾ. ಸೊ ಒಂದು ಲೋ ಇನ್ವೆಸ್ಟ್ಮೆಂಟ್ ಮುಖಾಂತರ ಹೈ ರಿಟರ್ನ್ ಪ್ರಾಫಿಟ್ ಅನ್ನ ಅರ್ನ್ ಮಾಡಬಹುದು, ಪಾಸಿವ್ ಇನ್ಕಮ್ ನ ತಗೊಳ್ಬಹುದು, ಅನ್ಲಿಮಿಟೆಡ್ ಆಗಿ ಅರ್ನಿಂಗ್ಸ್ ನ ಮಾಡಬಹುದು, ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ನಮ್ದು, ಅಂಡ್ ಫೈನಾನ್ಷಿಯಲ್ ಫ್ರೀಡಮ್, ಟೈಮ್ ಫ್ರೀಡಮ್ ಅಂಡ್ ಹೆಲ್ತ್ ಫ್ರೀಡಮ್ ಸಿಗುತ್ತೆ. ಸೊ ನಾವು ಕೂಡ ಇಲ್ಲಿ ಸಕ್ಸಸ್ ಆಗ್ಬಹುದು, ಜೊತೆಗೆ ನಾವು ಸಕ್ಸಸ್ ಆದ ನಂತರ ನಮ್ಮ ಕಾಂಟ್ಯಾಕ್ಟ್ ಇರುವಂತ ವ್ಯಕ್ತಿಗಳಿಗೂ ಕೂಡ ಸಕ್ಸಸ್ ನ ಕೊಡಿಸಬಹುದು. ಇಲ್ಲಿ ಇದೆಲ್ಲವನ್ನು ಪಡ್ಕೊಳ್ಳಕ್ಕೆ ಬೆಸ್ಟ್ ಒನ್ ನಾವೇ ಇಲ್ಲಿ ಒಂದ್ ಬಾಸ್ ಆಗಿ ಕೆಲಸ ಮಾಡಬಹುದು. ಯಾರ ಮೇಲೆ ಡಿಪೆಂಡ್ ಇಲ್ದೇನೆ, ನಮ್ಮ ಮೇಲೆ ಯಾವ್ದೇ ರೀತಿ ಬಾಸ್ ಇಲ್ದೇನೆ ನಾವೇ ಒಂದ್ ಬಾಸ್ ಆಗಿ ಕೆಲಸ ಮಾಡಬಹುದು. ಇದೊಂದು ಗ್ಲೋಬಲ್ ಅಪರ್ಚುನಿಟಿ ಆಗಿರುತ್ತೆ. ಸೊ ಆಲ್ ಓವರ್ ದಿ ವರ್ಲ್ಡ್ ಒಳಗಡೆ
ವರ್ಲ್ಡ್ ವೈಡ್ ಒಳಗಡೆ ಈ ಒಂದು ಆಪರ್ಚುನಿಟಿ ನಡೀತಾ ಇದೆ, ರನ್ ಆಗ್ತಾ ಇದೆ. ಈ ಒಂದು ಇಂಡಸ್ಟ್ರಿ ಗ್ರೋತ್ ಆಗ್ತಾ ಇದೆ. ಆ ಒಂದು ಇಂಡಸ್ಟ್ರಿ ಎಲ್ಲ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅವ್ರ ಲೈಫ್ ಅಂಡ್ ಕೆರಿಯರ್ ನ ಬಿಲ್ಡ್ ಮಾಡ್ತದೆ ಈ ಒಂದು ಇಂಡಸ್ಟ್ರಿ. ಸೊ ಅದ್ರ ಜೊತೆಗೆ ಇದೊಂದು ಟೆಕ್ನಾಲಜಿ ಆಧಾರವಾಗಿರ್ತಕ್ಕಂಥ ಬಿಸ್ನೆಸ್ ಆಗಿರುತ್ತೆ. ಈ ಒಂದು ಬಿಸ್ನೆಸ್ ನಾವು ಮಾಡೋ ಮೂಲಕ ನಮ್ಮ ಲೈಫ್ ಅಂಡ್ ಕೆರಿಯರ್ ನಾವು ಕೂಡ ಬಿಲ್ಡ್ ಮಾಡ್ಕೋಬಹುದು. ಯಾಕಂದ್ರೆ ನಮ್ಮ ಲೈಫ್ ಅಂಡ್ ಕೆರಿಯರ್ ಬಿಲ್ಡ್ ಆಗ್ಲಿಕ್ಕೆ ಏನೆಲ್ಲ ಬೇಕು ನೋಡಿ ನಮಗೆ ಅದೆಲ್ಲವೂ ಕೂಡ ಸಿಗ್ತಾ ಇದೆ. ಕೆಲವೊಂದು ಇಂಡಸ್ಟ್ರಿಯಲ್ಲಿ ನಮ್ಗೆ ಏನ್ ಬೇಕಾಗಿದೆ ಅದು ಅಬಂಡೆಂಟ್ ಆಗಿ ಸಿಗ್ತಾ ಇರೋದಿಲ್ಲ. ಅಬಂಡೆಂಟ್ ಮೀನ್ಸ್ ಅಪಾರವಾಗಿ ಸಿಗ್ತಾ ಇರೋದಿಲ್ಲ. ನೀವ್ ಯಾವ್ದೋ ಒಂದು ಇಂಡಸ್ಟ್ರಿ ಕೆಲಸ ಮಾಡ್ತಾ ಇರ್ತೀರಿ, ಯಾವ್ದೋ ಜಾಬ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀರಿ, ಹಣ ಬರ್ತಿರುತ್ತೆ, ತಕ್ಕ ಮಟ್ಟಿಗೆ ಬರ್ತಾ ಇರುತ್ತೆ. ಸೊ ಅದು ನಿಮ್ಮ ಫೈನಾನ್ಸಿಯಲ್ ಒಂದು ಸ್ಟೇಟಸ್ ನ ನೆಕ್ಸ್ಟ್ ಲೆವೆಲ್ ಚೇಂಜ್ ಮಾಡೋ ಲೆವೆಲ್ ಅಲ್ಲಿ ಬರ್ತಾ ಇರಲ್ಲ. ಬಟ್ ಈ ಒಂದು ಇಂಡಸ್ಟ್ರಿ ಏನೇ ಕೊಟ್ರೆ ಅಬಂಡೆಂಟ್ ಆಗಿ ಕೊಡುತ್ತೆ, ಅಪಾರವಾದಂತದನ್ನು ಕೊಡ್ತಾ ಬರುತ್ತೆ. ಅದ್ರ ಅಪಾರವಾಗಿ ನಮ್ಮ ಲೈಫ್ ಅಲ್ಲಿ ನಾವು ಬೇಡ್ಕೊಂಡ ಬರ್ತಾ ಇದೆ ಅಂತಂದ್ರೆ ನಾವು 100% ನಮ್ಮ ಲೈಫ್ ನ ಸಕ್ಸಸ್ಫುಲ್ ನಡೆಸ್ಕೋಬಹುದು. ಅಲ್ಲಿಗೆ ಈ ಒಂದು ಇಂಡಸ್ಟ್ರಿ ಮೂಲಕ ಇದೆಲ್ಲವನ್ನು ಕೂಡ ಪಡ್ಕೊಳ್ಳಿಕ್ಕೆ ನಾವು ಕೂಡ ಪಡ್ಕೊಳ್ಬಹುದು. ಅಂತಂದ್ರೆ ಏನ್ ಮಾಡ್ಬೇಕು ಹತ್ರ ಏನ್ ಮಾಡ್ದಾಗ ಇದು ಸಿಗುತ್ತಂದ್ರೆ ಹೆಸರೇ ಹೇಳ್ತಾ ಇದೆ ನಿಮ್ಗೆ ಸ್ನೇಹಿತರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ನೆಟ್ವರ್ಕ್ ಈಸ್ ಈಕ್ವಲ್ ಟು ನೆಟ್ ವರ್ತ್. ಸೊ ನಮ್ಮ ಹತ್ರ ಒಳ್ಳೆ ನೆಟ್ವರ್ಕ್ ಇತ್ತು ಅಂತ ತಿಳ್ಕೊಳ್ಳಿ, ನಮ್ಮ ನೆಟ್ವರ್ಕ್ ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಅಂದ್ರೆ ನಮ್ಮ ಹಣಕಾಸಿನ ಸ್ಥಿತಿನೂ ಕೂಡ ಚೆನ್ನಾಗತ್ತೆ. ಸೊ ಅಲ್ಲಿಗೆ ನಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡೋ ಮೂಲಕ, ನಮ್ಮ ಕಮ್ಯುನಿಟಿ ನ ಬಿಲ್ಡ್ ಮಾಡೋ ಮೂಲಕ, ನಮ್ಮ ಟೀಮ್ ನ ಬಿಲ್ಡ್ ಮಾಡೋ ಮೂಲಕ ಇವತ್ತು ನಾವು ಇಲ್ಲಿ ಲಕ್ಷಾಂತರ ಹಣದಿಂದ ಕೋಟ್ಯಾಂತರ ಹಣನೂ ಕೂಡ ಗಳಿಸಬಹುದು. ಹೇಗಂತೀರಾ? ಸೊ ಇವತ್ತು ನೋಡಿ ಸ್ನೇಹಿತರ, ಪ್ರತಿ ತಿಂಗಳಿಗೆ ಕಡಿಮೆ ಅಂದ್ರೂ ಕೂಡ ಲಕ್ಷಾಂತರ ಹಣದಿಂದ ಕೋಟ್ಯಾಂತರ ಹಣನ ಯಾರೆಲ್ಲ ಯಾವುದೇ ಇಂಡಸ್ಟ್ರೀಸ್ ಅರ್ನ್ ಮಾಡ್ತಾ ಇದಾರೆ ಅಂತಂದ್ರೆ, ಸೊ ಅಲ್ಲಿ ಬೇಸ್ ಇಂಪಾರ್ಟೆಂಟ್ ಯಾವ ಬೇಸ್ ಅಲ್ಲಿ ದುಡ್ಡು ಬರ್ತಾ ಇದೆ ಅಂತ ನೋಡಿದಾಗ ಅಲ್ಲಿ ಅವ್ರ ಹತ್ರ ಕಮ್ಯುನಿಟಿ ಇರುತ್ತೆ, ನೆಟ್ವರ್ಕ್ ಇರುತ್ತೆ, ಒಂದು ಟೀಮ್ ಇರುತ್ತೆ. ಆ ಟೀಮ್ ನ ಇಟ್ಕೊಂಡು ಟೀಮ್ ಜೊತೆ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಅನ್ಫಾರ್ಚುನೇಟ್ಲಿ ಅಬಂಡೆಂಟ್ ಆಗಿ ಹಣ ಬರ್ತಾ ಇರುತ್ತೆ, ಅಪಾರವಾದಂತಹ ಹಣನ ಅರ್ನ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ನಾವು ಕೂಡ ಸಿಂಪಲ್ ನಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡೋ ಮೂಲಕ, ನಮ್ಮ ಕಮ್ಯುನಿಟಿ ನ ಬಿಲ್ಡ್ ಮಾಡೋ ಮೂಲಕ ನಾವು ಅಪಾರವಾದಂತಹ ಸಂಪತ್ನ ಅರ್ನ್ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ ಈ ಒಂದು ಇಂಡಸ್ಟ್ರಿ ಮೂಲಕ. ಅಲ್ಲಿಗೆ ಒಂದು ಕ್ಲಾರಿಫೈ ಆಯ್ತು ನಿಮಗೆ, ನಮ್ಮ ನೆಟ್ವರ್ಕ್ ಬಿಲ್ಡ್ ಆಗ್ಬೇಕಷ್ಟೇ. ಸೊ ಈ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೊಳ್ಳಕ್ಕೆ ಮೊದಲೇ ಪ್ರೆಸೆಂಟೇಷನ್ ಅಲ್ಲಿ ನಿಮಗೆ ಸ್ಟಾರ್ಟಿಂಗ್ ಒಂದೇ ಸ್ಲೈಡ್ ಅಲ್ಲೇ ಕೊಟ್ಬಿಟ್ಟಿದೀವಿ. ಇಲ್ಲಿ ಯಾರಿಗೂ ಕೂಡ ನೀವು ರೆಫರ್ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಮ ಕಾಂಟ್ಯಾಕ್ಟ್ ನವ್ರಿಗೆ ಅಂತ ಹೇಳ್ಬಿಟ್ಟಿದೀವಿ. ಸೊ ಅಲ್ಲಿಗೆ ರೆಫರ್ ಮಾಡಿದ್ರೆ ಈ ಒಂದು ಇಂಡಸ್ಟ್ರಿ ಮೂಲಕ ನಮ್ಮ ಕಮ್ಯುನಿಟಿ ನ ಬಿಲ್ಡ್ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ, ನಮ್ಮ ಒಂದು ಸಿಸ್ಟಮ್ ಕೊಡ್ತಾ ಇದೆ. ಆ ಸಿಸ್ಟಮ್ ಅಲ್ಲಿ ಸಿಗ್ತಕ್ಕಂತ ಒಂದಿಷ್ಟು ಬೆನಿಫಿಟ್ಸ್ ನ ನೀವು ತಗೊಂಡ್ರೆ 100% ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಗಳಿಗೆ ರೆಫರ್ ಮಾಡಿದ್ರೆ ನಿಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡಬಹುದು. ಅವರ್ ಸಿಸ್ಟಮ್ ಬೆನಿಫಿಟ್ಸ್ ಏನ್ ಪ್ರೊವೈಡ್ ಮಾಡ್ತಾ ಇದೆ ಅಂದ್ರೆ, ನಿಮ್ಮ ಬಿಸ್ನೆಸ್ ನ ಬಿಲ್ಡ್ ಮಾಡ್ಲಿಕ್ಕೆ, ಈ ಒಂದು ನಿಮ್ಮ ಬಿಸ್ನೆಸ್ ನ ಬಿಲ್ಡ್ ಮಾಡ್ಲಿಕ್ಕೆ ಮತ್ತೆ ನಿಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ನಮ್ಮ ಸಿಸ್ಟಮ್ ಇಂದ ನೀವ್ ಏನ್ ಬೆನಿಫಿಟ್ ನ ತಗೊಳ್ತಾ ಇದ್ರಿ ಅಂದ್ರೆ ಸ್ನೇಹಿತರೆ, ಈ ಒಂದು ಬಿಸ್ನೆಸ್ ನ ಮಾಡ್ಲಿಕ್ಕೆ ನೀವು ಯಾವುದೇ ವ್ಯಕ್ತಿಗಳನ್ನ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಯಾರಿಗೆ ಕೊಡ್ಬೇಕು ಈ ಒಂದು ಅಪೋಸಿಟ್ ಅಂತ ಹುಡುಕ್ಬೇಕ ಅವಶ್ಯಕತೆ ಇಲ್ಲ, ಯಾರಿಗೂ ಕೂಡ ರೆಫರ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಫೈನ್. ಅಲ್ಲಿಗೆ ಯಾರಿಗೂ ಕೂಡ ರೆಫರ್ ಮಾಡ್ತಾ ಇಲ್ಲ ಅಂತಂದ್ರೆ, ಸೊ ನೀವು ಈ ಒಂದು ಬಿಸ್ನೆಸ್ ನ ಬಿಲ್ಡ್ ಮಾಡ್ಲಿಕ್ಕೆ ಅಂತ ಹೋದಾಗ ನೀವು ಯಾವ್ದೇ ರೀತಿ ರಿಜೆಕ್ಷನ್ಸ್ ನ ನೆಗೆಟಿವಿಟಿನ ನಿಮ್ಮ ಕಾಂಟ್ಯಾಕ್ಟ್ ನವ್ರ ಕಡೆಯಿಂದ ತಗೊಳ್ಳೋಂತ ಜರೂರತ್ ಬರಂಗಿಲ್ಲ. ಬಿಕಾಸ್ ಅವ್ರಿಗೆ ಅವಶ್ಯಕತೆ ಬಗ್ಗೆ ನೀವು ಪ್ರೆಸೆಂಟ್ ಕೊಡ್ಬೇಕು ಅನ್ನೋದು ಚಾನ್ಸೇ ಇಲ್ಲ. ಫೈನ್, ರೈಟ್. ಸೊ ಅಲ್ಲಿಗೆ ಇದೆರಡು ಕೆಲಸ ನೀವು ಮಾಡದೇ ಇದ್ರು ಸ್ನೇಹಿತರೆ 100% ಈ ಒಂದು ನಮ್ಮ ಸಿಸ್ಟಮ್ ಮೂಲಕ ನಿಮ್ಮ ನೆಟ್ವರ್ಕ್ ಬಿಲ್ಡ್ ಆಗುತ್ತೆ ವೆರಿ ಫಾಸ್ಟ್ ಆಗಿ. ಎಸ್, ಅಲ್ಲಿಗೆ ಈ ಒಂದು ಇನ್ಫಾರ್ಮೇಶನ್ ತಗೊಂಡಾಗ ನಿಮ್ಗೆ 100% ವಂಡರ್ ಅನಿಸುತ್ತೆ. ಹೇಗ್ ಪಾಂಡು ಸರ್ ಸಾಧ್ಯ ಇದು? ಯಾರಿಗೂ ಕೂಡ ನೆಟ್ವರ್ಕ್ ಅಲ್ಲಿ ನಮ್ಮ ರೆಫರ್ ಮಾಡಬೇಡ ಅಂತ ಹೇಳ್ತಾ ಇದ್ರಿ. ಬಟ್ ನಾವೆಲ್ಲವೂ ಕೂಡ ನಮ್ಮ ಲೈಫ್ ಅಲ್ಲಿ ಏನ್ ಬೇಕೋ ಅದೆಲ್ಲವೂ ಕೂಡ ಅಬಂಡೆಂಟ್ ಆಗಿ ಅಪಾರವಾಗಿ ಸಿಗ್ಬೇಕಂತಂದ್ರೆ ನಮ್ಮ ಹತ್ರ ನೆಟ್ವರ್ಕ್ ಇರ್ಬೇಕಂತ ಹೇಳ್ತಾ ಇದ್ರೆ, ಆ ನೆಟ್ವರ್ಕ್ ನ ಬಿಲ್ಡ್ ಮಾಡೋಣ ಅಂತ ನಾವು ಡಿಸೈಡ್ ತಗೊಳ್ತಾ ಇದ್ರೆ, ಬಟ್ ನೀವ್ ಹೇಳ್ತಾ ಇದ್ರಿ ಯಾರಿಗೂ ಕೂಡ ರೆಫರ್ ಮಾಡ್ಬೇಡ್ರಿ ಅಂತ ಹೇಳಿ. ಬಟ್ ಹೇಗೆ ಪಾಸಿಬಿಲಿಟಿ ಆಗತ್ತೆ? ಇದು ಒಂಥರ ನಂಗೆ ವಂಡರ್ ಅನ್ಸುತ್ತೆ ಅಂತ ಹೇಳ್ತಾ ಇದ್ರಿ. ಫೈನ್. ಸೊ ಇದು ಪಾಸಿಬಿಲಿಟಿ ಇದನ್ನ ರಿಯಲಿ ಪಾಸಿಬಲ್ ಆಗತ್ತೆ ಅಂತ ಕೇಳ್ತಿರ್ತಾರ. ಬನ್ನಿ ಸ್ನೇಹಿತರೆ, ನಮ್ಮ ಒಂದು ಏನು ಒಂದು ಆಪರ್ಚುನಿಟಿ ಪ್ರೊವೈಡ್ ಮಾಡ್ತಾ ಇದೀವಿ, ಈ ಒಂದು ಆಪರ್ಚುನಿಟಿ ಮೂಲಕ ನಿಮ್ಮ ನೆಟ್ವರ್ಕ್ ನ ಅನ್ಲಿಮಿಟೆಡ್ ಆಗಿ ವೆರಿ ಫಾಸ್ಟ್ ಆಗಿ ಬಿಲ್ಡ್ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆ ನಿಮ್ಮ ಪರ್ಸನಲ್ ರೆಫರೆನ್ಸ್ ನ ಮಾಡ್ದೇನೆ. ಸೊ ಅದ್ ಹೇಗಂತ ಹೇಳ್ತೀನಿ ಸ್ನೇಹಿತರೆ. ಸೊ ಈ ನಿಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೊಳ್ಳಕ್ಕೆ, ನಿಮ್ಮ ಕಮ್ಯುನಿಟಿ ನ ಬಿಲ್ಡ್ ಮಾಡ್ಕೊಳ್ಳಕ್ಕೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಕಂಪನಿನೇ ಪ್ರೊವೈಡ್ ಮಾಡುತ್ತಾ ಇರುತ್ತೆ ಎವ್ರಿ ಡೇ 100 ಇಂಟ್ರೆಸ್ಟೆಡ್ ಲೀಡ್ಸ್ ನ ಪ್ರತಿದಿನ ಪ್ರೊವೈಡ್ ಮಾಡುತ್ತಾ. ಅಲ್ಲಿಗೆ ದಿನಕ್ಕೆ ತಾವು 100 ಲೀಡ್ಸ್ ಪ್ರೊವೈಡ್ ಮಾಡ್ತಾ ಇದೆ ಅಂತಂದ್ರೆ ಹತ್ತ ತಿಂಗಳಿಗೆ 3000 ಇಂಟ್ರೆಸ್ಟೆಡ್ ಲೀಡ್ಸ್ ನ ನಿಮ್ ಕಂಪನಿನೇ ಕೊಡುತ್ತಾ. ಸೊ ಮ್ಯಾಕ್ಸಿಮಮ್ ನಿಮ್ಮ ಕಾಂಟ್ಯಾಕ್ಟ್ ಇದ್ರೆ ಎಷ್ಟು ಜನ ಇರ್ಬೋದು? 100 ಜನ, 200, 300, 400, ಮ್ಯಾಕ್ಸಿಮಮ್ 1000 ಪೀಪಲ್ಸ್ ಇರ್ಬೋದಾ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ? ಸೊ ಅವ್ರಕ್ಕಿಂತ ಹೆಚ್ಚಾಗಿನೇ ನಿಮ್ ಕಂಪನಿನೇ ಲೀಡ್ಸ್ ನ ಪ್ರೊವೈಡ್ ಮಾಡ್ತಾ ಇರೋದ್ರಿಂದ, ಅದು ಕೂಡ ಇಂಟ್ರೆಸ್ಟ್ ಲೀಡ್ಸ್ ಕೊಡ್ತಾ ಇರೋದ್ರಿಂದ ನಿಮ್ಮ ನೆಟ್ವರ್ಕ್ ಇನ್ನೂ ಫಾಸ್ಟ್ ಆಗಿ ಬಿಲ್ಡ್ ಆಗುತ್ತೆ. ಚಿಂತೆ ಯಾಕೆ ಮಾಡ್ತಾರೆ? ನಿಮ್ಮ ಕಾಂಟ್ಯಾಕ್ಟ್ ನವರೇ ಬಂದು ಬಿಸ್ನೆಸ್ ನ ಬಿಲ್ಡ್ ಮಾಡ್ಬೇಕಂತ ಹೇಳಿ, ಅವರೇ ನಿಮ್ಮ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು, ಅವ್ರಿಗೆ ಪ್ರೆಸೆಂಟೇಷನ್ ಕೊಟ್ಕೊಂಡು ಅವ್ರ ಜೊತೆ ಟೀಮ್ ಬಿಲ್ಡ್ ಮಾಡ್ಕೊಂತ ಯಾಕೆ ಥಿಂಕ್ ಮಾಡ್ತೀರಾ? ಕಂಪನಿನೇ ಪ್ರೊವೈಡ್ ಮಾಡ್ತಾ ಇದಲ್ಲ, ಚಿಂತೆ ಬೇಡ ಅಲ್ಲಿಗೆ.
ಅದು ಕೂಡ ಎವ್ರಿ ಡೇ 100 ಲೀಡ್ಸ್ ಅಂದ್ರೆ ಹತ್ತತ್ತು ತಿಂಗಳಿಗೆ 3,000 ಜನ ಲೀಡ್ಸ್, ಅದು ಎವ್ರಿ ಮಂತ್ ಸಿಗ್ತಾ ಇರುತ್ತೆ ನಿಮ್ಮ ಬಿಸ್ನೆಸ್ ನ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ. ಅಲ್ಲಿಗೆ ಕಂಪನಿನ ಲೀಡ್ಸ್ ನ ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ನಿಮ್ಮ ಸಿಂಪಲ್ ಟಾಸ್ಕ್, ನಿಮ್ಮ ವರ್ಕ್ ಏನ್ ಗೊತ್ತಾ, ನಾವು ಕೊಡುವಂತ ಲೀಡ್ಸ್ ನ ಇಟ್ಕೊಂಡೇ ನಿಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೊಳ್ಳುವಂಥದ್ದು. ಅದು ಕೂಡ ನಿಮ್ಮ ಪರ್ಸನಲ್ ರೆಫರೆನ್ಸ್ ಕಾಂಟ್ಯಾಕ್ಟ್ಸ್ ಇಲ್ಲ, ಎಕ್ಸಿಸ್ಟಿಂಗ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಯಾರಿಗೂ ಕೂಡ ಈ ಒಂದು ಬಿಸ್ನೆಸ್ ಅವಕಾಶ ನೀವು ಕೊಡದೇನೆ ಕಂಪನಿ ಲೀಡ್ಸ್ ನ ಪ್ರೊವೈಡ್ ಮಾಡುತ್ತೆ. ಅದರ ಮೂಲಕನೇ ನಿಮ್ಮ ನೆಟ್ವರ್ಕ್, ನಿಮ್ಮ ಕಮ್ಯುನಿಟಿ, ನಿಮ್ಮ ಟೀಮ್ ನ ಬಿಲ್ಡ್ ಮಾಡ್ಕೊಳ್ಳುವಂಥದ್ದು. ಅದ್ರ ಜೊತೆಗೆ ಏನ್ ಕಂಪನಿ ಲೀಡ್ಸ್ ನ ಪ್ರೊವೈಡ್ ಮಾಡುತ್ತೆ ಅದು ಅಷ್ಟೇ ಎಫೆಕ್ಟಿವ್ ಆಗಿ ನಿಮ್ಮ ಒಂದು ಬಿಸ್ನೆಸ್ ನ ಬಿಲ್ಡ್ ಮಾಡ್ಕೊಳ್ಳಕ್ಕೆ, ನಿಮ್ಮ ಟೀಮ್ ನ ಬಿಲ್ಡ್ ಮಾಡ್ಕೊಳ್ಳಕ್ಕೆ ನಾವು ಕೊಡುವಂತ ಲೀಡ್ಸ್ ನಿಮ್ಗೆ ಹೆಲ್ಪ್ ಆಗ್ತಾ ಬರ್ತವೆ. ಸೊ ಅಲ್ಲಿಗೆ ಸೊ ಆ ಟೀಮ್ ಹೇಗೂ ಕನೆಕ್ಟ್ ಆಗ್ತಾ ಬಂದ್ಬಿಡ್ತು. ಆ ಟೀಮ್ ಇಂದ ಬರುವಂತ ಹಣ, ಅನ್ಫಾರ್ಚುನೇಟ್ಲಿ ಎವ್ರಿ ಮಂತ್ ಕಂಪನಿ ಲೀಡ್ಸ್ ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ಯಾರೆಲ್ಲ ಈ ಬಿಸ್ನೆಸ್ ನ ತಗೊಳ್ತಾರೆ ಪ್ರತಿಯೊಬ್ಬರು ಕೂಡ ಲೀಡ್ಸ್ ನ ಕಂಪನಿನೇ ಕೊಡ್ತಾ ಇರೋದ್ರಿಂದ ಅನ್ಲಿಮಿಟೆಡ್ ಆಗಿ ಅಂಡ್ ವೆರಿ ಫಾಸ್ಟ್ ಆಗಿ ನಿಮ್ ಟೀಮ್ ಹೆಂಗು ಬಿಲ್ಡ್ ಆಗ್ಬಿಡುತ್ತೆ. ಟೀಮ್ ಬಿಲ್ಡ್ ಆದ ನಂತರ ಅಲ್ಲಿಂದ ಬರ್ತಕ್ಕಂತ ಹಣನು ಕೂಡ ಸ್ನೇಹಿತರ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಅಷ್ಟೇ ಸಸ್ಟೈನಬಲ್ ಹಣ ಬರುತ್ತೆ, ಅಷ್ಟೇ ಗ್ರೋತ್ ಇರುತ್ತೆ. ಆ ಸಸ್ಟೈನಬಲ್ ಬರ್ತಕ್ಕಂತ ಹಣ ನಿಮ್ಮ ಲೈಫ್ ಅಂಡ್ ಕೆರಿಯರ್ ನ ಬಿಲ್ಡ್ ಮಾಡೋಷ್ಟು ಹಣ ಬರುತ್ತೆ. ಅಂದ್ರೆ ಅಪಾರವಾದಂತ ಸಂಪತ್ನ ಈ ಒಂದು ಇಂಡಸ್ಟ್ರಿ ಮೂಲಕ, ನಮ್ಮ ಸಿಸ್ಟಮ್ ಕೊಡ್ತಕ್ಕಂತ ಬೆನಿಫಿಟ್ಸ್ ಮೂಲಕ ಅನ್ಲಿಮಿಟೆಡ್ ಆಗಿ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೊಳ್ಳೋ ಮೂಲಕ ನೀವು ಪಡ್ಕೊಳ್ತಾ ಹೋಗ್ಬೋದು ಸ್ನೇಹಿತರು. ಅಲ್ಲಿಗೆ ಈ ಒಂದು ಅಪರ್ಚುನಿಟಿನ, ಈ ಒಂದು ಬೆನಿಫಿಟ್ಸ್ ನ ನಿಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೊಳ್ಳಕ್ಕೆ ಬೈ ಸಿಸ್ಟಮ್, ಬೈ ಡಿಫಾಲ್ಟ್ ಆಗಿ ಕಂಪನಿ ಕಡೆಯಿಂದ ಬಿಲ್ಡ್ ಮಾಡ್ಕೊಳಕ್ಕೆ ಒಂದು ಒಳ್ಳೆ ಅವಕಾಶ ಕೊಡ್ತಕ್ಕಂತ ಕಂಪನಿ ಹೆಸರು ಬಂದ್ಬಿಟ್ಟು, ಸೊ ಆ ಒಂದು ಕಂಪನಿ ನಿಮ್ಮನ್ನೆಲ್ಲರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತೀನಿ. ವೆಲ್ಕಮ್ ಟು ಯುವ ಸ್ಫೂರ್ತಿ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್. ಸೊ ಮೂಲತಃ ಕರ್ನಾಟಕ ಬೇಸ್ಡ್ ಕಂಪನಿ, ಬಾಗಲಕೋಟ್ ಡಿಸ್ಟ್ರಿಕ್ಟ್ ಹುಣಗುಂದದಲ್ಲಿ ಕಂಪನಿಯ ಹೆಡ್ ಆಫೀಸ್ ಇದೆ. ಸೊ ಕಂಪನಿಗೆ ಸಂಬಂಧಪಟ್ಟಂತ ಲೀಗಲ್ ಡಾಕ್ಯುಮೆಂಟ್ಸ್ ನಮ್ಮ ನಿಮ್ಮೆಲ್ಲರ ಕರ್ನಾಟಕದ ಕಂಪನಿ ಇದು. ಸೊ ಆ ಕಂಪನಿ ಸಂಬಂಧಪಟ್ಟಂತ ಲೀಗಲ್ ಡಾಕ್ಯುಮೆಂಟ್ಸ್ ನೋಡಬಹುದು ನೀವು. ದಿ ಕಾರ್ಪೊರೇಟ್ ಐಡೆಂಟಿಟಿ ನಂಬರ್ ಕೂಡ ನಿಮ್ಗೆ ಡಿಸ್ಪ್ಲೇ ಮಾಡಿದೀನಿ. ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, MCA ಗವರ್ಮೆಂಟ್ ಅಂಡರ್ ರಿಜಿಸ್ಟ್ರೇಷನ್ ತಗೊಂಡಂತ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಶನ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಅಂಡ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ತಗೊಂಡಕ್ಕಂತ ಒಂದು ಲೈಸೆನ್ಸ್ ಆಗಿರ್ಬೋದು, ಟ್ಯಾಕ್ಸ್ ಸರ್ಟಿಫಿಕೇಶನ್ ಎಲ್ಲವೂ ಕೂಡ ನಿಮ್ಗೆ ಲೈವ್ ಡಿಸ್ಪ್ಲೇ ಮಾಡ್ತಾ ಇದೀನಿ. ಅಂದ್ರೆ ಈ ಒಂದು ಸಂಸ್ಥೆ 100% ಲೀಗಲ್ ಆಗಿ ಈ ಒಂದು ಬಿಸ್ನೆಸ್ ನ ಆಲ್ ಓವರ್ ದಿ ಇಂಡಿಯಾದೊಳಗಡೆ ಮಾಡ್ತಾ ಇದೀವಿ. ಎಸ್, ಅಲ್ಲಿಗೆ ಈ ಒಂದು ಬಿಸ್ನೆಸ್ ಮೂಲಕ ನಾವು ಇದರ ಆಸ್ ಅ ಡಿಸ್ಟ್ರಿಬ್ಯೂಟರ್ ಆಗಿ, ಜಸ್ಟ್ ಆಸ್ ಅ ಫ್ರೀಲಾನ್ಸರ್ ಆಗಿ ಸೇರ್ಪಡೆ ಆಗೋ ಮೂಲಕ ನಾವು ಕೂಡ ನಮ್ಮ ಲೈಫ್ ಅಂಡ್ ಕೆರಿಯರ್ ನ ಬಿಲ್ಡ್ ಮಾಡ್ಕೋಬಹುದು, ನಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡೋ ಜೊತೆಗೆ. ಅಲ್ಲಿಗೆ ಈ ಒಂದು ಬಿಸ್ನೆಸ್ ನ ನಾವು ಸ್ಟಾರ್ಟ್ ಮಾಡ್ತೀವಿ, ಇದ್ರ ಮೂಲಕ ನಮ್ಮ ಕರಿಯರ್ ನ ಬಿಲ್ಡ್ ಮಾಡ್ಕೋತೀವಿ ಅನ್ನೋದಾದ್ರೆ ಸ್ನೇಹಿತರೆ, ಸ್ಟಾರ್ಟ್ ಮಾಡಿ ನಿಮ್ಮ ಕೆರಿಯರ್ ಜರ್ನಿನ ನಮ್ ಜೊತೆ. ಸ್ಟಾರ್ಟ್ ಯುವರ್ ಕೆರಿಯರ್ ಜರ್ನಿ. ನಿಮ್ಮ ಲೈಫ್ ನ ಬಿಲ್ಡ್ ಮಾಡುವಂತ ಒಂದು ಪ್ಯಾಕೇಜ್ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಆ ಒಂದು ಪ್ಯಾಕೇಜ್ ನ ಒನ್ ಟೈಮ್ ಪರ್ಚೇಸ್ ಮಾಡೋ ಮೂಲಕ ನಿಮ್ಮ ಕರಿಯರ್ ಜರ್ನಿ ಸ್ಟಾರ್ಟ್ ಮಾಡಿ. ಆ ಒಂದು 2,000 rupees ಪ್ಯಾಕೇಜ್ ಗೆ ಕಂಪನಿ ನಿಮಗೆ ಪ್ರೊವೈಡ್ ಮಾಡ್ತಾ ಇರುತ್ತೆ. ಒಂದು ಲೈಫ್ ಎಜುಕೇಶನ್ ಕೋರ್ಸ್ ನ, ಒಂದು ಕರಿಯರ್ ಬಿಲ್ಡಿಂಗ್ ಪ್ರೋಗ್ರಾಮ್ ನ ಪ್ರೊವೈಡ್ ಮಾಡುತ್ತೆ. ಆ ಒಂದು ಕೋರ್ಸ್ ಮೂಲಕ ನಿಮ್ಮ ಲೈಫ್ ನ ನಾಲೆಜ್ ಆಧಾರಿತವಾಗಿ ನಿಮ್ಮ ಲೈಫ್ ನ ನೀವು ಹೇಗ್ ಬೇಕು ಹಾಗೆ ಬಿಲ್ಡ್ ಮಾಡ್ಕೋಬಹುದು. ಒಂದು ಬೈ ಪ್ರಾಡಕ್ಟ್ ಆಗಿ ಕೊಡ್ತಾ ಇದೆ. ದೆನ್ ಒಂದು ಪ್ರಾಡಕ್ಟ್ ಡಿಸ್ಕೌಂಟ್ ವೋಚರ್ ನ ಪ್ರೊವೈಡ್ ಮಾಡುತ್ತೆ. ಮತ್ತೆ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಅಂತ ಹೇಳಿ 2,000 rupees ನ ಪ್ರೊವೈಡ್ ಮಾಡುತ್ತೆ. ಅದೆರಡು ಪ್ರಾಡಕ್ಟ್ಸ್ ಅಲ್ದೇನೆ ಇನ್ಸ್ಟೆಂಟ್ ಆಗಿನೇ ನಿಮಗೆ ಜಸ್ಟ್ 2,000 rupees ಅಂದ ತಕ್ಷಣವೇ ನಿಮ್ ಹಣನ ಕೂಡ ಕೊಟ್ಬಿಡ್ತೀವಿ. ಸೊ ಅಲ್ಲಿಗೆ ನೀವು ಕೊಟ್ಟಂತ ಪ್ಯಾಕೇಜ್ ಅಮೌಂಟ್ ಕೂಡ ನಿಮ್ಗೆ ಇನ್ಸ್ಟೆಂಟ್ ಆಗಿ ರಿಟರ್ನ್ ಸಿಗುತ್ತೆ. ಆ ಬರ್ದಂತ ಇನ್ಸ್ಟೆಂಟ್ ಹಣ ನಿಮ್ಗೆ ಇನ್ಕಮ್ ಆಗಿ ಕನ್ವರ್ಟ್ ಆಗಿರೋದ್ರಿಂದ ಆ ಇನ್ಕಮ್ ಅಲ್ಲಿ ಪ್ರತಿ ಒಂದು ರೂಪಾಯದಲ್ಲೂ ಕೂಡ ಸಮ್ ಲೀಗಲಿ ಡಿಡಕ್ಷನ್ಸ್ ಇರುತ್ತೆ. ಅದಕ್ಕೋಸ್ಕರ 5% ಡಿಡಕ್ಟ್ ಮಾಡ್ತೀವಿ ಫಾರ್ TDS ಗೋಸ್ಕರ. ಇನ್ನ ನೆಕ್ಸ್ಟ್ 20% ಡಿಡಕ್ಟ್ ಮಾಡ್ತೀವಿ ಫಾರ್ ಆಟೋ ರಿಬರ್ತ್ ಗೋಸ್ಕರ. ಇನ್ನು ಮಿಕ್ಕಿರ್ತಕ್ಕಂಥ 75% ನೆಟ್ ಇನ್ಸೆಂಟಿವ್ ಏನ್ ಬರುತ್ತೆ ನೋಡಿ, 1,500 rupees ನಿಮ್ಗೆ ನೆಟ್ ಇನ್ಸೆಂಟಿವ್ ಆಗಿ ನಿಮ್ಗೆ ಸಿಗುವಂತದ್ದು. ರೈಟ್ ಸ್ನೇಹಿತರೆ, ಅಲ್ಲಿಗೆ ಈ ಒಂದು ಬಿಸ್ನೆಸ್ ನ ಜಸ್ಟ್ 2,000 ಪ್ಯಾಕೇಜ್ ಅಲ್ಲಿ ಸ್ಟಾರ್ಟ್ ಮಾಡ್ತೀರಾ, ಯಾವುದೇ ರೀತಿ ರಿಸ್ಕ್ ಇಲ್ದಾನೆ. ಅಲ್ಲಿಗೆ ನಮ್ಮ ಈ ಒಂದು ಪ್ಯಾಕೇಜ್ ನ ಆಕ್ಟಿವೇಟ್ ಮಾಡ್ಕೊಂಡು ನೆಕ್ಸ್ಟ್ ಸೆಕೆಂಡ್ ಇಂದ ನಮ್ಮ ಕಂಪನಿಯ ಆಸ್ ಅ ಆಕ್ಟಿವ್ ಡಿಸ್ಟ್ರಿಬ್ಯೂಟರ್ ಗಳಾಗ್ತೀರಾ ನೀವು, ಅದೇ ಆಕ್ಟಿವ್ ಫ್ರೀಲಾನ್ಸರ್ ಆಗ್ತೀರಾ. ಅಲ್ಲಿಗೆ ನಿಮ್ಮ ವರ್ಕ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ಬಿಸ್ನೆಸ್ ನ ಮಾಡ್ತಾ ಹೋಗ್ತೀರಾ, ನಾವು ಕೊಡುವಂತ ಲೀಡ್ಸ್ ಮೂಲಕ ನಿಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡ್ತಾ ಹೋಗ್ತೀರಾ. ಅಲ್ಲಿಗೆ ನಮ್ಮ ಕಂಪನಿಯ ಫ್ರೀಲಾನ್ಸರ್ ಆಗಿರೋದ್ರಿಂದ ನಿಮ್ಮ ಫ್ರೀಲಾನ್ಸರ್ ಒಂದು ವರ್ಕ್ ಇನ್ಫಾರ್ಮೇಶನ್ ಕೊಟ್ಬಿಡ್ತೀವಿ. ಆಫ್ಟರ್ ಆಕ್ಟಿವೇಶನ್ ನಿಮ್ಮ ವರ್ಕ್ ಏನು ಅನ್ನೋ ಬಗ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹೇಗೂ ನಿಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ, ಈ ಒಂದು ಇಂಡಸ್ಟ್ರಿ ಎಲ್ಲವನ್ನೂ ಕೂಡ ಪಡ್ಕೊಳ್ಳಿಕ್ಕೆ ಕಂಪನಿ ಲೀಡ್ಸ್ ನ ಪ್ರೊವೈಡ್ ಮಾಡ್ತಾ ಇದೆ. ನಿಮ್ಮ ಟೀಮ್ ನ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಸಿಂಪಲ್ ಟಾಸ್ಕ್ ಏನ್ ಗೊತ್ತಾ, ಜಸ್ಟ್ ಒಂದು ನಿಮ್ಮ ವಾಟ್ಸ್ಆಪ್ ಮೂಲಕ ಕಂಪನಿ ಒಂದು ಪ್ರೆಸೆಂಟೇಶನ್, ಒಂದು ಇನ್ವೈಟೇಷನ್ ಮೆಸೇಜ್ ನ ನಿಮ್ಮ ವಾಟ್ಸ್ಆಪ್ ಮೂಲಕ ಕಳಿಸೋ ಮೂಲಕ ನಾವು ಕೊಡುವಂತ ಲೀಡ್ಸ್ ಗೆ ಜಸ್ಟ್ ಕಳಿಸಿದ್ರೆ ಸಾಕು. ಇಷ್ಟೇ ಇರೋ ಕೆಲಸ. ಯಾವ ವ್ಯಕ್ತಿಗೂ ಕೂಡ ಫೋನ್ ಮಾಡಿ ನೀವು ಕಂಪನಿ ಬಗ್ಗೆ ಸಂಪೂರ್ಣ ಪ್ರೆಸೆಂಟೇಶನ್ ಕೊಡೋ ಅವಶ್ಯಕತೆ ಇಲ್ಲ. ಕೊಟ್ಟಂತ ಲೀಡ್ಸ್ ನ ಯೂಸ್ ಮಾಡ್ಕೊಂಡು ಅವ್ರು ಎಲ್ಲಿರ್ತಾರಲ್ಲ ಅಲ್ಲಿ ಹೋಗಿ ಮೀಟ್ ಮಾಡಿ ನಿಮ್ಮ ಒಂದು ಬಿಸ್ನೆಸ್ ಪ್ರೆಸೆಂಟೇಶನ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ವಾಟ್ಸ್ಆಪ್ ಮೂಲಕ, ನಿಮ್ಮ ವಾಟ್ಸ್ಆಪ್ ಮೂಲಕ ದಿನಕ್ಕೆ ಕಡಿಮೆ ಅಂದ್ರೆ ಒಂದು ಅರ್ಧ ಗಂಟೆ, ಒಂದು half an hour ಕೆಲಸನ ಸ್ಪೆಂಡ್ ಮಾಡಿ, ಟೈಮ್ ನ ಸ್ಪೆಂಡ್ ಮಾಡೋ ಮೂಲಕ
ವಾಟ್ಸ್ಆಪ್ ಮೂಲಕ ಒಂದು ಮೆಸೇಜ್ ನ ಕಳಿಸ್ತೀರಾ, ಅದ್ರ ಮೂಲಕ ಇಂಟ್ರೆಸ್ಟ್ ಇರೋ ಟೀಮ್ ನಿಮ್ ಜೊತೆ ಕನೆಕ್ಟ್ ಆಗ್ತಾ ಬರ್ತಾರೆ ಈ ಒಂದು ಬಿಸ್ನೆಸ್ಗೆ. ಬಿಕಾಸ್ ಅವ್ರು ಹೇಗೆ ಕನೆಕ್ಟ್ ಆಗ್ತಾ ಬರ್ತಾರೆ ಅಂದ್ರೆ, ನಾವು ಪ್ರೊವೈಡ್ ಮಾಡ್ತಕ್ಕಂಥ ಎಲ್ಲಾ ಲೀಡ್ಸ್ ಗಳು ನಿಮ್ಗೆ ಅವ್ರಿಗೆ ರಿಕ್ವೈರ್ಮೆಂಟ್ ಇರುತ್ತೆ, ಅವರು ಕೂಡ ಸರ್ಚ್ ಮಾಡ್ತಾ ಇರ್ತಾರೆ. ನನ್ನ ಲೈಫ್ ಅಲ್ಲೂ ಕೂಡ ನನಗೆ ಎಕ್ಸ್ಟ್ರಾ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಬೇಕಾಗಿದೆ, ಅಥವಾ ನಂಗೆ ಯಾವ್ದೇ ರೀತಿ ಜಾಬ್ಸ್ ಇಲ್ಲ, ನಂಗೆ ಒಂದು ಹೊಸ ಜಾಬ್ ನಾನು ಹುಡುಕ್ತಾ ಇರ್ತಾರೆ ಪಾಪ. ಎಲ್ಲಿ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಏನೆಲ್ಲ ಸೋಷಿಯಲ್ ಮೀಡಿಯಾಗಳಿದಾವೆ ಅದೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಒಂದು ಒಳ್ಳೆ ಸಿಸ್ಟಮ್ ಅವ್ರಿಗೆ ಕಾಣಿಸ್ತಾ ಇರೋದಿಲ್ಲ. ಅದನ್ನ ನೀವು ನಿಮ್ಮ ಮೂಲಕ ಇಲ್ಲಿದೆ ಬನ್ನಿ, ನಮ್ಮ ಕರ್ನಾಟಕದ ವ್ಯಕ್ತಿಗಳೇ ಅದ್ಭುತ ಒಂದು ಕಾನ್ಸೆಪ್ಟ್ ನ ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಲೈಕ್ ಪ್ರಾಡಕ್ಟ್, ಫಿಸಿಕಲ್ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿ ಅಥವಾ ಸೇಲ್ಸ್ ಮಾಡಲ್ದೇನೆ ಯಾರಿಗೂ ನೀವು ನಿಮ್ಮ ಫ್ರೆಂಡ್ಸ್ ಗಳಿಗೆ ರೆಫರ್ ಮಾಡದೆ ಒಂದು ಒಳ್ಳೆ ಹಣ ಅರ್ನ್ ಮಾಡಬಹುದು ಆಸ್ ಎ ಫ್ರೀಲಾನ್ಸರ್ ಗಳಾಗಿ. ಸೊ ಈ ಒಂದು ಇನ್ಫಾರ್ಮೇಶನ್ ಜಸ್ಟ್ ವಾಟ್ಸ್ಆಪ್ ಮೂಲಕ ಅವ್ರಿಗೆ ಕಳಿಸ್ತೀರಾ, ಈ ಒಂದು ಆಪರ್ಚುನಿಟಿನ ಅವ್ರಿಗೆ ಪ್ರೆಸೆಂಟೇಶನ್ ಕೊಡಿಸ್ತೀರಾ. ದೆನ್ ಇದ್ರ ಮೂಲಕ ಕೊಡುವಂತ ಲೀಡ್ಸ್ ನಿಮ್ಗೆ ಟೀಮ್ ಆಗಿ ಕನ್ವರ್ಟ್ ಆಗ್ತಾ ವೆರಿ ಫಾಸ್ಟ್ ಆಗಿ ಬಂದ್ಬಿಡುತ್ತೆ. ಸೊ ಅಲ್ಲಿಗೆ ಬರುವಂತ ಟೀಮ್ ಇಂದ ಈ ಒಂದು ಬಿಸ್ನೆಸ್ ಪ್ಲಾನ್ ಪ್ರಕಾರ ಒಂದು ಇನ್ಕಮ್ ನ ಪ್ರೊವೈಡ್ ಮಾಡ್ತಾ ಬರುತ್ತೆ ನಿಮ್ಗೆ. ಸೊ ಅಲ್ಲಿಗೆ 2000 ಪ್ಯಾಕೇಜ್ ಒಂದು ಬಿಸ್ನೆಸ್ ಪ್ಲಾನ್ ಅನ್ನು ನಿಮ್ಗೆ ಶೋ ಮಾಡ್ತಾ ಇದೀನಿ. ಇಲ್ಲಿ ಡೈಲಿ ಇನ್ಸೆಂಟಿವ್ ಚಾರ್ಟ್ ನ ಕೊಡ್ತಾ ಇದ್ದೀನಿ ನಿಮ್ಗೆ ಸ್ನೇಹಿತರೆ. ಈ ಒಂದು ಬಿಸ್ನೆಸ್ ಅಲ್ಲಿ ನಿಮ್ಗೆ ಹತ್ತತ್ರ 9 ಲೆವೆಲ್ ಇಂದ 9 ಜನರೇಷನ್ ಮೂಲಕ ನಿಮ್ಗೆ ಎವ್ರಿ ಡೇ ಇನ್ಸೆಂಟಿವ್ ಸಿಗ್ತಾ ಇರುತ್ತೆ. ಸೊ ಹೇಗೆ ನಿಮ್ಮ ಟೀಮ್ ಅಪ್ ಟು 9th ಲೆವೆಲ್ಗೂ ಬೈ ಲೆವೆಲ್ ವೈಸ್ ಏನ್ ಬಿಲ್ಡ್ ಆಗುತ್ತೆ ಅದ್ರ ಮುಖಾಂತರ ನೀವು ಹಣನ ಅರ್ನ್ ಮಾಡ್ತಾ ಬರ್ತೀರಾ. ಫಾರ್ ಎಕ್ಸಾಂಪಲ್, ಫಸ್ಟ್ ಲೆವೆಲ್ ಟೀಮ್ ಇಂದ ಡೈಲಿ 8 ರೂಪೀಸ್ ಸಿಗುತ್ತೆ, ಸೆಕೆಂಡ್ ಲೆವೆಲ್ ಟೀಮ್ ಇಂದ ಡೈಲಿ 7 ರೂಪೀಸ್ ಸಿಗುತ್ತೆ, ಥರ್ಡ್ ಲೆವೆಲ್ ಟೀಮ್ ಇಂದ ಡೈಲಿ 6 ರೂಪೀಸ್ ಸಿಗುತ್ತೆ, ಫೋರ್ತ್ ಲೆವೆಲ್ ಟೀಮ್ ಇಂದ ಡೈಲಿ 5 ರೂಪೀಸ್ ಸಿಗುತ್ತೆ, ಫಿಫ್ತ್ ಲೆವೆಲ್ ಟೀಮ್ ಇಂದ ಡೈಲಿ 4 ರೂಪೀಸ್ ಸಿಗುತ್ತೆ, ಸಿಕ್ಸ್ತ್ ಲೆವೆಲ್ ಟೀಮ್ ಇಂದ ಡೈಲಿ 5 ರೂಪೀಸ್ ಸಿಗುತ್ತೆ, ಸೆವೆಂತ್ ಲೆವೆಲ್ ಟೀಮ್ ಇಂದ ಡೈಲಿ 6 ರೂಪೀಸ್ ಸಿಗುತ್ತೆ, ಏಟ್ ಲೆವೆಲ್ ಟೀಮ್ ಇಂದ ಡೈಲಿ 7 ರೂಪೀಸ್ ಸಿಗುತ್ತೆ, ನೈನ್ತ್ ಲೆವೆಲ್ ಟೀಮ್ ಇಂದ ಡೈಲಿ 8 ರೂಪೀಸ್. ಹಾಗೆ ಪ್ರತಿ ದಿನನೂ ಕೂಡ ಸ್ನೇಹಿತರೆ ಈ 9 ಲೆವೆಲ್ ಏನ್ ನೆಟ್ವರ್ಕ್ ಬೆಳೀತಾ ಹೋಗುತ್ತೆ ಅದ್ರ ಮೂಲಕ ಈ ರೀತಿ ಇನ್ಸೆಂಟಿವ್ ನ ನೀವು ತಗೊಳ್ತಾ ಬರ್ತೀರಾ. ಸಿಂಪಲ್, ಒಂದೇ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ 9 ಲೆವೆಲ್ ಬರ್ತಕ್ಕಂಥ ಟೀಮ್ ಇಂದ ನಿಮ್ಮ ಒಂದು ಇನ್ಕಮ್ ನ ಎನ್ಕ್ಯಾಶ್ ಮಾಡ್ಕೊಳ್ಬೇಕಂತಂದ್ರೆ ಜಸ್ಟ್ ಒನ್ ಟೈಮ್ 10 ಜನನ ನಿಮ್ಮ ಡೈರೆಕ್ಟ್ ಹೊಲ್ ಆದ್ರೆ ಮುಗಿದೋಯ್ತು. ಫಸ್ಟ್ ಲೆವೆಲ್ ಟೀಮ್ ಅಲ್ಲಿ 10 ಪೀಪಲ್ಸ್ ಬಂದಿದ್ರೆ ಆಯ್ತು. 9 ಲೆವೆಲ್ ಎಷ್ಟೇ ನೆಟ್ವರ್ಕ್ ಬಿಲ್ಡ್ ಆಗ್ತಾ ಹೋಗ್ಲಿ ಅದ್ರ ಮೂಲಕ ಒಂದು ಒಳ್ಳೆ ಹಣನ ಅರ್ನ್ ಮಾಡ್ತಾ ಬರ್ತೀರಾ. ಈ ಒಂದು ಬಿಸ್ನೆಸ್ ಪ್ಲಾನ್ ಪ್ರಕಾರ ಇದೊಂದು ಯೂನಿ ಲೆವೆಲ್ ಕಾನ್ಸೆಪ್ಟ್ ಆಗಿರುತ್ತೆ. ಇದರಲ್ಲಿ ಜಸ್ಟ್ 2 ಮ್ಯಾಟ್ರಿಕ್ಸ್ ಅಲ್ಲಿ ಬಿಲ್ಡ್ ಆಗ್ತಾ ಹೋದ್ರೆ, ಜಸ್ಟ್ ಫಸ್ಟ್ ಲೆವೆಲ್ ನ ಹಿಡ್ಕೊಂಡು 2 ಮ್ಯಾಟ್ರಿಕ್ಸ್ ಅಲ್ಲಿ ಟೀಮ್ ಬಿಲ್ಡ್ ಆಗ್ತಾ ಹೋದ್ರೆ ಅಪ್ ಟು 9th ಲೆವೆಲ್ ವರೆಗೂ ಎಷ್ಟು ಮಟ್ಟದಲ್ಲಿ ಟೀಮ್ ಬಿಲ್ಡ್ ಆಗುತ್ತೆ ಅದ್ರ ಮೂಲಕ ಎಷ್ಟು ಹಣನ ಅರ್ನ್ ಮಾಡ್ಕೋಬಹುದು ಅಂತ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಅದಕ್ಕೋಸ್ಕರ ಒಂದು ಜಸ್ಟ್ ಎಕ್ಸಾಂಪಲ್ ಚಾರ್ಟ್ ನ ನೋಡಿ. 2x2 ಲೆವೆಲ್ ಟೀಮ್ ಡೈಲಿ ಇನ್ಸೆಂಟಿವ್ ಒಂದು ಎಕ್ಸಾಂಪಲ್ ಚಾರ್ಟ್ ನ ಶೋ ಮಾಡ್ತಾ ಇದೀನಿ. ಸೊ ಪ್ರತಿಯೊಂದು 9 ಲೆವೆಲ್ ಅಲ್ಲಿ ಜಸ್ಟ್ 2 ಮ್ಯಾಟ್ರಿಕ್ಸ್ ಅಲ್ಲಿ ಟೀಮ್ ಬಿಲ್ಡ್ ಆಗ್ತಾ ಹೋದ್ರೆ ಎಷ್ಟು ಟೀಮ್ ಬರ್ತಾ ಅಂತ ನಾನು ಹೇಳ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ಫಸ್ಟ್ ಲೆವೆಲ್ ಅಲ್ಲಿ 2 ಮೆಂಬರ್ಸ್ ಟೀಮ್ ಬಂದ್ರೆ ದೆನ್ ಸೊ ಅವ್ರ ಕೆಳಗೂ ಕೂಡ 2 ಮೆಂಬರ್ಸ್ ಗಳು ಜಸ್ಟ್ 2 ಮೆಂಬರ್ಸ್ ಬಿಲ್ಡ್ ಆಗ್ತಾರೆ. ಅಂದ್ರೆ ಸೆಕೆಂಡ್ ಲೆವೆಲ್ ಅಲ್ಲಿ 4 ಮೆಂಬರ್ಸ್ ಟೀಮ್ ಬರುತ್ತೆ. ದೆನ್ 4 ಮೆಂಬರ್ಸ್ ಕೆಳಗಡೆನೂ ಕೂಡ ಜಸ್ಟ್ 2 ಮೆಂಬರ್ಸ್ ಬಿಸ್ನೆಸ್ ಅಲ್ಲಿ ಬಂದ್ರೆ ಥರ್ಡ್ ಲೆವೆಲ್ ಅಲ್ಲಿ ನಿಮ್ಗೆ 8 ಮೆಂಬರ್ಸ್ ಬರ್ತಾರೆ. ಹೀಗೇನೆ ಅಪ್ ಟು 9th ಲೆವೆಲ್ ಅಲ್ಲಿ ಯಾವ ರೀತಿ ಡುಪ್ಲಿಕೇಶನ್ ಆಗ್ತಾ ಹೋಗುತ್ತೆ 2 ಮ್ಯಾಟ್ರಿಕ್ಸ್ ಅಲ್ಲಿ ಅಂದ್ರೆ ಫಸ್ಟ್ ಲೆವೆಲ್ 2 ಜನ ಬರ್ತಾರೆ, ಸೆಕೆಂಡ್ ಲೆವೆಲ್ 4 ಜನ, ಥರ್ಡ್ ಲೆವೆಲ್ 8 ಜನ, ಫೋರ್ತ್ ಲೆವೆಲ್ 16 ಜನ, ಫಿಫ್ತ್ ಲೆವೆಲ್ 32 ಜನ, ಸಿಕ್ಸ್ ಲೆವೆಲ್ 64 ಜನ, ಸೆವೆಂತ್ ಲೆವೆಲ್ 128 ಜನ, ಏಟ್ ಲೆವೆಲ್ 256 ಜನ, ನೈನ್ತ್ ಲೆವೆಲ್ ಅಲ್ಲಿ 512 ಜನ. ಜಸ್ಟ್ 2 ಮ್ಯಾಟ್ರಿಕ್ಸ್ ಅಲ್ಲಿ ಪ್ರತಿಯೊಬ್ಬರ ಕೆಳಗಡೆ ಜಸ್ಟ್ 2 ಮೆಂಬರ್ಸ್ ಹಂಗೆ ಕನೆಕ್ಟ್ ಆಗೋ ಟೀಮ್ ಇಂದ ಈ ರೀತಿ ಒಳ್ಳೆ ಅದ್ಭುತವಾದ ನೆಟ್ವರ್ಕ್ ಬೆಳೆಯುತ್ತೆ ಸ್ನೇಹಿತರೆ. ಇದ್ರ ಮೂಲಕ ಕಂಪನಿ ಏನು ಇನ್ಸೆಂಟಿವ್ ನ ಪ್ರೊವೈಡ್ ಮಾಡ್ತಾ ಬರುತ್ತೆ ನೋಡಿ, ಆ ಇನ್ಸೆಂಟಿವ್ ನ ಆಯಾ ಲೆವೆಲ್ ವೈಸ್ ಟೀಮ್ ಇಂದ ಎಷ್ಟು ನಾವು ಪಡ್ಕೊಳ್ಬಹುದು ಅಂದ್ರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಲೆವೆಲ್ ಟೀಮ್ ಇಂದ ಅಂದ್ರೆ ಫಸ್ಟ್ ಲೆವೆಲ್ 7 ಜನ ಇದಾರೆ ಅಂದ್ರೆ ಒಬ್ಬರಿಂದ 8 ರೂಪಾಯಿ ಪ್ರೊವೈಡ್ ಮಾಡ್ತಾ ಇದಾರೆ, ಅಲ್ಲಿಗೆ 16 ರೂಪಾಯಿ ಇನ್ಸೆಂಟಿವ್ ಎವ್ರಿ ಡೇ ಬರುತ್ತೆ. ಸೆಕೆಂಡ್ ಲೆವೆಲ್ ಟೀಮ್ ಅಲ್ಲಿ 4 ಜನ ಇರ್ತಾರೆ, 4 ಜನದಿಂದ ಕೂಡ ಪ್ರತಿಯೊಬ್ಬರದ ಡೈಲಿ ಇನ್ಸೆಂಟಿವ್ ನ 7 ರೂಪಾಯಿ ಪ್ರೊವೈಡ್ ಮಾಡ್ತಾ ಅಂದ್ರೆ 4 × 7 ಅಂದ್ರೆ 28 ರೂಪಾಯಿ ಬರುತ್ತೆ. ಹೀಗೆ ಅಪ್ ಟು ಲೆವೆಲ್ 9th ಲೆವೆಲ್ ವರೆಗೂ ಆಯಾ ಟೀಮ್ ವೈಸ್ ಆಯಾ ಇನ್ಸೆಂಟಿವ್ ನ ಲೆಕ್ಕಾಚಾರ ಹಾಕೊಳ್ತಾ ಬಂದ್ರೆ ಫಸ್ಟ್ ಲೆವೆಲ್ ಇಂದ 16, ಸೆಕೆಂಡ್ ಲೆವೆಲ್ 28, ಥರ್ಡ್ ಲೆವೆಲ್ ಇಂದ 48, ಫೋರ್ತ್ ಲೆವೆಲ್ ಇಂದ 80 ರೂಪಾಯಿ, ಫಿಫ್ತ್ ಲೆವೆಲ್ ಇಂದ 128 ರೂಪಾಯಿ, ಸಿಕ್ಸ್ತ್ ಲೆವೆಲ್ ಟೀಮ್ ಇಂದ 320 ರೂಪಾಯಿ, ಸೆವೆಂತ್ ಲೆವೆಲ್ ಟೀಮ್ ಇಂದ 768 ರೂಪಾಯಿ, ಏಟ್ ಲೆವೆಲ್ ಟೀಮ್ ಇಂದ 1797 ರೂಪಾಯಿ, ನೈನ್ತ್ ಲೆವೆಲ್ ಟೀಮ್ ಇಂದ 4096 ರೂಪಾಯಿ. ಸೊ ಹತ್ರ ಜಸ್ಟ್ 2 ಮ್ಯಾಟ್ರಿಕ್ಸ್ ಅಲ್ಲಿ ಟೀಮ್ ಬಿಲ್ಡ್ ಆಗೋದ್ರಿಂದ ಈ ರೀತಿಯಾದ ಇನ್ಸೆಂಟಿವ್ ನ ಪ್ರತಿ ದಿನನೂ ತೋಳ್ತಾ ಬರ್ತೀರಾ ಸ್ನೇಹಿತರೆ. ಅಲ್ಲಿಗೆ 9 ಲೆವೆಲ್ ಏನ್ ಇನ್ಸೆಂಟಿವ್ ಬರುತ್ತೆ ಎಲ್ಲವನ್ನೂ ಸೇರಿ ಒಂದು ಗ್ರ್ಯಾಂಡ್ ಟೋಟಲ್ ಮಾಡಿದಾಗ ಒಂದು ದಿನಕ್ಕೆ ಜಸ್ಟ್ ಒಂದು ದಿನಕ್ಕೆ ಸಿಗುತ್ತೆ ಸ್ನೇಹಿತರೆ 7276 ರೂಪಾಯಿ ಹಣ ಪರ್ ಡೇ. ಜಸ್ಟ್ 2 ಮ್ಯಾಟ್ರಿಕ್ಸ್ ಅಲ್ಲಿ ಅಲ್ಲಿ ಪರ್ ಡೇ 7276 ರೂಪೀಸ್ ಬರ್ತಾ ಇದೆ ಅಂದ್ರೆ ಹತ್ತತ್ರ ಒಂದು ತಿಂಗಳಿಗೆ ಕಡಿಮೆ ಅಂದ್ರು ಸ್ನೇಹಿತರೆ 2,18,280 ರೂಪಾಯಿ ಹಣನ ವಿತ್ ಇನ್
9 ಲೆವೆಲ್ಸ್ ಕಂಪ್ಲೀಟ್ ಆಗುವಷ್ಟೊಳಗಡೆ ನೀವು ಹಣನ ಅರ್ನ್ ಮಾಡ್ತಾ ಬರ್ತೀರಾ. ಸೊ ಅಲ್ಲಿಗೆ ಈ ಒಂದು 2 ಲ್ಯಾಕ್ ರುಪೀಸ್ ಇನ್ಕಮ್ ನ ನಾವು ಕೂಡ ಪ್ರತಿ ತಿಂಗಳಿಗೆ ಅರ್ನ್ ಮಾಡ್ಬೇಕಂದ್ರೆ ಯಾವ ಟೈಮ್ ಡ್ಯೂರೇಷನ್ ಅಲ್ಲಿ ಸಿಗುತ್ತೆ ನಮಗೆ. ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ನಮ್ಮಲ್ಲಿ 3 ತರದ ಟೈಮ್ ಪ್ರಿಡಿಕ್ಷನ್ ಶೋ ಮಾಡ್ತೀವಿ. ಆ ಒಂದು ಟೈಮ್ ಪ್ರಿಡಿಕ್ಷನ್ ಆಧಾರಿತವಾಗಿ ಸೊ ಆಯಾ ಲೆವೆಲ್ಸ್ ಕಂಪ್ಲೀಟ್ ಆಗ್ತಾ ಹೋದ್ರೆ ಟೋಟಲಿ 9 ಲೆವೆಲ್ ಟೀಮ್ ಬರ್ಲಿಕ್ಕೆ 9 ಲೆವೆಲ್ ಕಂಪ್ಲೀಟ್ ಆಗ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗತ್ತೆ, ಆಯಾ ಟೈಮ್ ಅನುಸಾರವಾಗಿ ನಮ್ಮ ಅಚೀವ್ಮೆಂಟ್ ಪ್ರತಿ ತಿಂಗಳಿಗೆ 2 ಲಕ್ಷ ಹೇಗೆ ತಗೊಳ್ಬಹುದು ಅಂತ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಎಸ್, ಅಲ್ಲಿಗೆ ವೀಕ್ಲಿ ಕಮಿಟ್ಮೆಂಟ್ ಅಂತ ಫಸ್ಟ್ ಒಂದು ಟೈಮ್ ಪ್ರಿಡಿಕ್ಷನ್ ಶೋ ಮಾಡ್ತಾ ಇದ್ದೀನಿ. ಇಲ್ಲಿಗೆ ನಮ್ಮ ಬಿಸ್ನೆಸ್ ನ ನಾವು ಮಾಡ್ಕೊಳ್ಳಿಕ್ಕೆ ಈ ರೀತಿಯಂತ ಇನ್ಕಮ್ ನ ತಗೊಳ್ಳಕ್ಕೆ ಕಂಪನಿನೇ ಲೀಡ್ಸ್ ನ ಪ್ರೊವೈಡ್ ಮಾಡ್ತಾ ಇರುತ್ತೆ ಎವ್ರಿ ಡೇ 100. ಅಲ್ಲಿಗೆ ವೀಕ್ಲಿ ಕಮಿಟ್ಮೆಂಟ್ ಅಂದ್ರೆ ಒಂದ್ ವೀಕ್ ಗೆ 7 ಡೇಸ್ ಬರುತ್ತೆ. ಆ 7 ಡೇಸ್ ಅಲ್ಲಿ ಕಂಪನಿ ಟೋಟಲಿ ನಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೊಳ್ಳಕ್ಕೆ 700 ಲೀಡ್ಸ್ ನ ಪ್ರೊವೈಡ್ ಮಾಡಿರುತ್ತೆ. 700 ಇಂಟ್ರೆಸ್ಟೆಡ್ ಲೀಡ್ಸ್ ಅಲ್ಲಿ ನಮಗ್ ರಿಕ್ವೈರ್ಮೆಂಟ್ ಇರೋ ಟೀಮ್ ಎಷ್ಟು, ಜಸ್ಟ್ 2 ಮೆಂಬರ್ಸ್. ಅಲ್ಲಿಗೆ ಸ್ನೇಹಿತರೆ 700 ಲೀಡ್ಸ್ ಗೆ ನಾವು ಕೂಡ ಆಸ್ ಪರ್ ಪ್ಲಾನ್ ಪ್ರಕಾರ ಒಂದು ಇನ್ವಿಟೇಷನ್ ಮೆಸೇಜ್ ನ ಕೊಟ್ಟಿರ್ತೀವಿ. ಅದರಲ್ಲಿ ಜಸ್ಟ್ ನಮಗ್ ರಿಕ್ವೈರ್ಮೆಂಟ್ ಇರೋ ಟೀಮ್ ಓನ್ಲಿ ಫಾರ್ 2 ಮೆಂಬರ್ಸ್ ಇರ್ತಾರ. ಆ 2 ಮೆಂಬರ್ಸ್ ನಮ್ಮ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಲಿಕ್ಕೆ 1 ವೀಕ್ ಟೈಮ್ ತಗೊಳ್ತಾರೆ. ಅಲ್ಲಿಗೆ ನಮ್ಮ ಫಸ್ಟ್ ಲೆವೆಲ್ ಅಲ್ಲಿ 2 ಮೆಂಬರ್ಸ್ ಬರ್ಲಿಕ್ಕೆ 1 ವೀಕ್ ಟೈಮ್ ತಗೊಳುತ್ತೆ. ಅಲ್ಲಿಗೆ ಸ್ನೇಹಿತರ ವಿತಿನ್ 1 ವೀಕ್ ಒಳಗಡೆ ನಮ್ಮ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗ್ಬಿಡುತ್ತೆ. ದೆನ್ ಸೊ ಆ ನೆಕ್ಸ್ಟ್ ಆ 2 ಮೆಂಬರ್ಸ್ ಗಳು ಕೂಡ ಕಂಪನಿನ ಲೀಡ್ಸ್ ನ ಪ್ರೊವೈಡ್ ಮಾಡುತ್ತೆ. ಅವರು ಕೂಡ ವೀಕ್ಲಿ ಕಮಿಟ್ಮೆಂಟ್ ಬೇಸಿಸ್ ಅಲ್ಲಿ ಅವ್ರ ಲೆವೆಲ್ಸ್ ನ ಫಿಲ್ ಮಾಡ್ತಾ ಬರ್ತಾರೆ. ಅವರು ಕೂಡ ವೀಕ್ಲಿ ಅಂದ್ರೆ 700 ಲೀಡ್ಸ್ ನ ಕೊಟ್ಟಿರುತ್ತೆ. ಜಸ್ಟ್ ಅವರು ಕೂಡ ವಾಟ್ಸ್ಆಪ್ ಮೂಲಕ ಒಂದು ಇನ್ವಿಟೇಷನ್ ಮೆಸೇಜ್ ನ ಕಳಿಸ್ತಾರೆ. ದೆನ್ ಅವ್ರಿಗೂ ಕೂಡ ರಿಕ್ವೈರ್ಮೆಂಟ್ ಟೀಮ್ ಇರೋದೇ ಜಸ್ಟ್ 2 ಮೆಂಬರ್ಸ್. ಆ 2 ಮೆಂಬರ್ಸ್ ಕೂಡ ನಿಮ್ಮ ಹಾಗೇನೆ ಫಸ್ಟ್ ಲೆವೆಲ್ ಅಲ್ಲಿ ಫಸ್ಟ್ ವೀಕ್ ಅಲ್ಲಿ ಕಂಪ್ಲೀಟ್ ಆಗ್ತಾರೆ. ಅಲ್ಲಿಗೆ ನಿಮ್ಮ ಸೆಕೆಂಡ್ ಲೆವೆಲ್ ಟೀಮ್ ಅಲ್ಲಿ 4 ಮೆಂಬರ್ಸ್ ಬರ್ತಾರೆ. ನಿಮ್ಮ ಸೆಕೆಂಡ್ ವೀಕ್ ಕೂಡ ಕಂಪ್ಲೀಟ್ ಆಗುತ್ತೆ. ಹೀಗೇನೆ ಪ್ರತಿ ಒಂದೊಂದು ಲೆವೆಲ್ಸ್ ಕೂಡ ಪ್ರತಿ ಒಂದೊಂದು ವೀಕ್ ಪ್ರತಿ ಒಂದು ವಾರದ ವೈಸ್ ನಾವು ಕಂಪ್ಲೀಟ್ ಮಾಡ್ತಾ ಹೋದ್ರೆ ಟೋಟಲಿ ಕಂಪನಿ ನಿಮ್ಗೆ 9 ಲೆವೆಲ್ಸ್ ಇಂದ ಇನ್ಕಮ್ ನ ಪ್ರೊವೈಡ್ ಮಾಡ್ತಾ ಇರುತ್ತೆ. ಅಲ್ಲಿಗೆ ಪ್ರತಿ ಒಂದೊಂದು ಲೆವೆಲ್ ಕೂಡ 1 ವೀಕ್ ಹಂಗೆ ಕಂಪ್ಲೀಟ್ ಆಗ್ತಾ ಹೋದ್ರೆ ಟೋಟಲ್ 9 ಲೆವೆಲ್ ಕಂಪ್ಲೀಟ್ ಆಗಲಿಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ 9 ವಾರ ಬೇಕಾಗತ್ತೆ. 9 ವಾರ ಅಂದ್ರೆ ಸ್ನೇಹಿತರೆ ಹೆಚ್ಚು ಕಡಿಮೆ 2.5 ತಿಂಗಳು ಅಲ್ವಾ. ಮ್ಯಾಕ್ಸಿಮಮ್ ಅಂದ್ರೆ 3 ಮಂತ್ಸ್ ಟೈಮ್ ತಗೊಳುತ್ತೆ ಸ್ನೇಹಿತರೆ. 3 ಮಂತ್ಸ್ ಆಫ್ಟರ್ ಪ್ರತಿ ದಿನಕ್ಕೆ ಕಡಿಮೆ ಅಂದ್ರು 7,276 ರೂಪಾಯಿ ಹಣನ ಪ್ರತಿ ದಿನ ಅರ್ನ್ ಮಾಡ್ತಿರ್ತಾರೆ. ಪ್ರತಿ ತಿಂಗಳಿಗೆ ಕಡಿಮೆ ಅಂದ್ರೆ 2,18,280 ರೂಪಾಯಿ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಸೊ ವಿತಿನ್ 3 ಮಂತ್ಸ್ ಒಳಗಡೆ ಈ ಹಣನ ನೀವು ಕೂಡ ಅರ್ನ್ ಮಾಡಬಹುದು. ಅದ್ರ ಜೊತೆಗೆ ಇನ್ನೊಂದು ಟೈಮ್ ಪ್ರಿಡಿಕ್ಷನ್ ಶೋ ಮಾಡ್ತಾ ಇದ್ದೀನಿ. ಈ ಒಂದು ಟೈಮ್ ಪ್ರಿಡಿಕ್ಷನ್ ಆಧಾರಿತವಾಗಿ ನಮ್ಮ ಲೆವೆಲ್ಸ್ ನ ಹೇಗೆ ಕಂಪ್ಲೀಟ್ ಮಾಡ್ತಾ ಹೋಗುವುದು, ಎಷ್ಟು ಟೈಮ್ ಡ್ಯೂರೇಷನ್ ಅಲ್ಲಿ ನಮ್ಮ ಟೋಟಲ್ 9 ಲೆವೆಲ್ ಕಂಪ್ಲೀಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ 15 ಡೇಸ್ ಕಮಿಟ್ಮೆಂಟ್ ಅಲ್ಲಿ. ಸೊ ಕಂಪನಿ ಪ್ರೊವೈಡ್ ಮಾಡ್ತಾ ಇರುತ್ತೆ ನಮಗೆ ಎವ್ರಿ ಡೇ 100 ಲೀಡ್ಸ್ ನ. ಅಲ್ಲಿಗೆ 15 ಡೇಸ್ ಒನ್ಸ್ ಅಂದ್ರೆ 1500 ಲೀಡ್ಸ್ ನ ಕಂಪನಿ ನಮಗೆ ಪ್ರೊವೈಡ್ ಮಾಡಿರುತ್ತೆ. ಆ 1500 ಲೀಡ್ಸ್ ಜಸ್ಟ್ ವಾಟ್ಸ್ಆಪ್ ಅಲ್ಲಿ ಒಂದು ಇನ್ವಿಟೇಷನ್ ಮೆಸೇಜ್ ಕಳಿಸಿರ್ತೀವಿ. 1500 ಲೀಡ್ಸ್ ಅಲ್ಲಿ ನಮಗೆ ರಿಕ್ವೈರ್ಮೆಂಟ್ ಇರೋದು ಓನ್ಲಿ 2 ಮೆಂಬರ್ಸ್. ಸೊ ಅಲ್ಲಿಗೆ ಆ 2 ಮೆಂಬರ್ಸ್ ನಮ್ಮ ಫಸ್ಟ್ ಲೆವೆಲ್ ಅಲ್ಲಿ ಬರ್ಲಿಕ್ಕೆ 15 ಡೇಸ್ ಟೈಮ್ ತಗೊಳ್ಳಿ ಸ್ನೇಹಿತರೆ. ಅಲ್ಲಿಗೆ ವಿತಿನ್ 15 ಡೇಸ್ ಒಳಗಡೆ ನಮ್ಮ ಫಸ್ಟ್ ಲೆವೆಲ್ ಅಲ್ಲಿ 2 ಮೆಂಬರ್ಸ್ ಬರ್ತಾರೆ. ದೆನ್ ಸೊ ಆ 2 ಮೆಂಬರ್ಸ್ ಗಳು ಕೂಡ ನೆಕ್ಸ್ಟ್ ಕಂಪನಿನೇ ಲೀಡ್ಸ್ ನ ಪ್ರೊವೈಡ್ ಮಾಡುತ್ತೆ. ಅವರು ಕೂಡ ಎವ್ರಿ ಡೇ 100 15 ಡೇಸ್ ಅಂದ್ರೆ 1500 ಲೀಡ್ಸ್ ಕೊಡುತ್ತೆ. ಜಸ್ಟ್ ಅವ್ರಿಗೂ ಕೂಡ ರಿಕ್ವೈರ್ಮೆಂಟ್ ಇರೋ ಟೀಮ್ ಜಸ್ಟ್ 2 ಮೆಂಬರ್ಸ್. ಸೊ ಅವರು ಕೂಡ 15 ಡೇಸ್ ನಲ್ಲಿ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗುತ್ತೆ. ಅಂದ್ರೆ ನಿಮ್ಮ ಸೆಕೆಂಡ್ ಲೆವೆಲ್ ಅಲ್ಲಿ 4 ಮೆಂಬರ್ಸ್ ಬರ್ತಾರೆ ವಿತಿನ್ ನೆಕ್ಸ್ಟ್ 15 ಡೇಸ್ ಅಲ್ಲಿ. ಅಂದ್ರೆ 1 ಮಂತ್ ಅಲ್ಲಿ ನಿಮ್ಮ ಸೆಕೆಂಡ್ ಲೆವೆಲ್ ಕೂಡ ಕಂಪ್ಲೀಟ್ ಆಗ್ಬಿಡುತ್ತೆ. ಹೀಗೇನೆ ಪ್ರತಿ ಒಂದೊಂದು ಲೆವೆಲ್ಸ್ ಕೂಡ ಪ್ರತಿಯೊಬ್ಬ ಮೆಂಬರ್ ಕೂಡ ಕಂಪನಿನೇ ಎವ್ರಿ ಡೇ 100 ಲೀಡ್ಸ್ ನ ಕೊಡ್ತಾ ಇರುತ್ತೆ. ಹತ್ತತ್ರ 15 ಡೇಸ್ 1500 ಲೀಡ್ಸ್ ನ ಪ್ರೊವೈಡ್ ಮಾಡಿರುತ್ತೆ. ಅದರಲ್ಲಿ ಎಲ್ಲರಿಗೂ ಕೂಡ ಒಂದೊಂದು ಲೆವೆಲ್ ಕಂಪ್ಲೀಟ್ ಆಗಲಿಕ್ಕೆ ಜಸ್ಟ್ ರಿಕ್ವೈರ್ಮೆಂಟ್ ಟೀಮ್ ಇರೋದು 2 ಮೆಂಬರ್ಸ್. ಹಾಗೆ ಪ್ರತಿಯೊಬ್ರು ಕೂಡ ಅವ್ರ ಲೆವೆಲ್ಸ್ ನ ಅವ್ರ ಫಸ್ಟ್ ಲೆವೆಲ್ ನ 15 ಡೇಸ್ ಒನ್ಸ್ ಒಂದು ಲೆವೆಲ್ ನ ಕಂಪ್ಲೀಟ್ ಮಾಡ್ತಾ ಹೋಗ್ಬಿಡ್ತಾರೆ. ಅಲ್ಲಿಗೆ ಟೋಟಲಿ 9 ಲೆವೆಲ್ ಸ್ನೇಹಿತರೆ. ಪ್ರತಿ ಒಂದು ಲೆವೆಲ್ ಕೂಡ 15 ಡೇಸ್ ಹಾಗೆ ಕಂಪ್ಲೀಟ್ ಆಗ್ತಾ ಬಂದ್ಬಿಡುತ್ತೆ. ಟೋಟಲ್ 9 ಲೆವೆಲ್ ಕಂಪ್ಲೀಟ್ ಮಾಡ್ಲಿಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ 4.5 ತಿಂಗಳ ಬೇಕಾಗತ್ತೆ. 4.5 ತಿಂಗಳಕ್ಕಿಂತ ಹೆಚ್ಚಲ್ಲ ಸ್ನೇಹಿತರೆ. 6 ಮಂತ್ ಟೈಮ್ ತಗೊಳ್ಳಿ ಬೇಕಾದ್ರೆ ಸ್ನೇಹಿತರೆ. ವಿತಿನ್ 6 ಮಂತ್ ಒಳಗಡೆ ಈ ಒಂದು ಟೈಮ್ ಕಮಿಟ್ಮೆಂಟ್ ಅಲ್ಲಿ ನಿಮ್ಮ ಅರ್ನಿಂಗ್ ಆಗುತ್ತೆ ಪ್ರತಿ ದಿನಕ್ಕೆ 7,276 ರೂಪಾಯಿ. ಪ್ರತಿ ತಿಂಗಳಿಗೆ ಕಡಿಮೆ ಅಂದ್ರು 7,18,280 ರೂಪಾಯಿ ಹಣನ ಅರ್ನ್ ಮಾಡ್ತಾ ಹೋಗ್ತೀರಾ ನಮ್ಮ ಸಿಸ್ಟಮ್ ಅಲ್ಲಿ ವಿತಿನ್ 6 ಮಂತ್ಸ್ ಕಮಿಟ್ಮೆಂಟ್ ಅಲ್ಲಿ. ಈ ರೀತಿಯಾಗಿನೂ ಕೂಡ ನೀವು ವಿತಿನ್ 6 ತಿಂಗಳ ಒಳಗಡೆ ನೀವು ಹಣನ ಅರ್ನ್ ಮಾಡಬಹುದು 2 ಲ್ಯಾಕ್ ರುಪೀಸ್ ಪರ್ ಮಂತ್. ನೆಕ್ಸ್ಟ್ ಸ್ನೇಹಿತರೆ ಇನ್ನೊಂದು ಕಮಿಟ್ಮೆಂಟ್ ನ ಶೋ ಮಾಡ್ತಾ ಇದ್ದೀನಿ. ಈ ಒಂದು ಕಮಿಟ್ಮೆಂಟ್ ಆಧಾರಿತವಾಗಿ ಯಾರೇ ಪ್ರತಿಯೊಬ್ಬ ವ್ಯಕ್ತಿ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿ
ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರ್ಲಿ ಅಥವಾ ಇಲ್ಲದೆ ಇರ್ಲಿ, ಜಸ್ಟ್ ಫ್ರೆಶರ್ ಆಗಿದ್ರೆ, ಏನೂ ಗೊತ್ತಿಲ್ಲ ನನಗೆ, ಇವತ್ತೇ ಈ ಒಂದು ಇದೇ ಫಸ್ಟ್ ಬಿಸ್ನೆಸ್ ಅಂತ ಅನ್ಕೊಂಡ್ರು ಕೂಡ ನಿಮ್ಗೂ ಕೂಡ 2 lakhs rupees ಸಿಗುತ್ತೆ ಸ್ನೇಹಿತರೆ ಈ ಕಮಿಟ್ಮೆಂಟ್ ಅಲ್ಲಿ. ಸೊ ಅಲ್ಲಿಗೆ ಮಂತ್ಲಿ ಕಮಿಟ್ಮೆಂಟ್ ವೈಸ್ ಪ್ರತಿಯೊಂದು ಲೆವೆಲ್ ಹೇಗೆ ಡುಪ್ಲಿಕೇಶನ್ ಆಗ್ತಾ ಕಂಪ್ಲೀಟ್ ಆಗ್ತಾ ಬರುತ್ತೆ, ಎಷ್ಟು ಟೈಮ್ ತಗೊಳುತ್ತೆ ಅಂತ ನಾನು ಅಪ್ಡೇಟ್ ಮಾಡ್ತೀನಿ. ಕಂಪನಿ ಪ್ರೊವೈಡ್ ಮಾಡ್ತಾ ಇರುತ್ತೆ ನಮಗೆ. ಸೊ ಎವ್ರಿಡೇ 2 members, ಸಾರಿ ಎವ್ರಿಡೇ 100 leads. ಸೊ ಅಲ್ಲಿಗೆ ಮಂತ್ಲಿ ಪ್ರೊವೈಡಿಂಗ್ ಟೀಮ್ ಬಂದ್ಬಿಟ್ಟು 3000 ಇರುತ್ತೆ. ಆ 3000 ಲೀಡ್ಸ್ ಅಲ್ಲಿ ಜಸ್ಟ್ ರಿಕ್ವೈರ್ಮೆಂಟ್ ಟೀಮ್ ಇರೋದು ನಮಗೆ ಜಸ್ಟ್ 2 members. ಆ 2 members ಕೂಡ ವಿತ್ ಇನ್ 1 month ಒಳಗಡೆ ನಮ್ಮ ಫಸ್ಟ್ ಲೆವೆಲ್ ಬರ್ತಾರೆ. ಸೊ ಅಲ್ಲಿಗೆ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗುತ್ತೆ ವಿತ್ ಇನ್ 1 month ಒಳಗಡೆ. ಅದು ಕೂಡ 3000 ಲೀಡ್ಸ್ ಅಲ್ಲಿ ರಿಕ್ವೈರ್ಮೆಂಟ್ ಇರೋದೇ 2 members. ಅಲ್ಲಿಗೆ ಜಸ್ಟ್ ಆ 3000 ಲೀಡ್ಸ್ ಜಸ್ಟ್ ಒಂದು ವಾಟ್ಸ್ಆಪ್ ಅಲ್ಲಿ ಇನ್ವಿಟೇಷನ್ ಕಳಿಸ್ತೀರಾ, ಅದರ ರಿಕ್ವೈರ್ಮೆಂಟ್ ಟೀಮ್ ನಿಮ್ ಜೊತೆ ಕನೆಕ್ಟ್ ಆಗ್ತಾರೆ, ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗುತ್ತೆ 1 month ಒಳಗಡೆ. ದೆನ್ ಸೊ ಆ ಮೆಂಬರ್ಸ್ ಕೂಡ ಕಂಪನಿ ಲೀಡ್ಸ್ ನ ಪ್ರೊವೈಡ್ ಮಾಡುತ್ತೆ. ಎವ್ರಿಡೇ 100 ಹಂಗೆ ತಿಂಗಳಿಗೆ 3000. ಜಸ್ಟ್ ಅದರಲ್ಲಿ ರಿಕ್ವೈರ್ಮೆಂಟ್ ಇರೋ ಟೀಮ್ ಜಸ್ಟ್ ಪ್ರತಿಯೊಬ್ರು ಕೂಡ 2 members, ರೈಟ್. ಅಲ್ಲಿಗೆ ಪ್ರತಿಯೊಬ್ರು ಕೂಡ ಸಿಂಪಲ್ ಲೀಡ್ಸ್ ನ ಯೂಸ್ ಮಾಡ್ಕೊಂಡು ಪ್ರತಿಯೊಂದು ಲೆವೆಲ್ಸ್ ಕೂಡ ಕಂಪ್ಲೀಟ್ ಮಾಡ್ತಾ ಬಂದ್ಬಿಡ್ತಾರೆ ಒಂದೊಂದು ತಿಂಗಳಲ್ಲಿ. ಅಲ್ಲಿ ಟೋಟಲಿ 9 ಲೆವೆಲ್ಸ್ ಕಂಪ್ಲೀಟ್ ಆಗ್ಲಿಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ನಿಮ್ಗೆ 9 months ಟೈಮ್ ತಗೊಳುತ್ತೆ. ವಿತ್ ಇನ್ 9 months ಒಳಗಡೆ ಸ್ನೇಹಿತರ ಈ ಒಂದು ಬಿಸ್ನೆಸ್ ಅಲ್ಲಿ 2 ಮ್ಯಾಟ್ರಿಕ್ಸ್ ಅಲ್ಲಿ ಟೀಮ್ ನ ಕಂಪ್ಲೀಟ್ ಮಾಡ್ಕೊಳ್ಳೋ ಜೊತೆಗೆ ನೀವು ಹಣನ ಅರ್ನ್ ಮಾಡ್ತೀರಾ ಪರ್ ಡೇ 7276 ರೂಪಾಯಿ ಹಣನ ಅರ್ನ್ ಮಾಡ್ತೀರಾ. ಪ್ರತಿ ತಿಂಗಳಿಗೆ ಕಡಿಮೆ ಅಂದ್ರೆ 2,18,280 ರೂಪಾಯಿ ಪ್ರತಿ ತಿಂಗಳು ಅರ್ನ್ ಮಾಡ್ತೀರಾ ವಿತ್ ಇನ್ 9 months ಒಳಗಡೆ. ಅಲ್ಲಿಗೆ ಈ ಒಂದು ಬಿಸ್ನೆಸ್ ಪ್ಲಾನ್ ಪ್ರಕಾರ ನೀವು ಕೂಡ ಹಣನ ಅರ್ನ್ ಮಾಡಬಹುದು ಪ್ರತಿ ತಿಂಗಳಿಗೆ 2 ಲಕ್ಷ ರೂಪಾಯಿನ ವಿತ್ ಇನ್ 9 months ಮ್ಯಾಕ್ಸಿಮಮ್ ಕಮಿಟ್ಮೆಂಟ್ ಅಲ್ಲಿ. ಅಲ್ಲಿಗೆ ಸ್ನೇಹಿತರೆ ಒಂದು ಒಳ್ಳೆ ಅವಕಾಶ ಮೂಲಕ ನೀವು ಕೂಡ ನಿಮ್ಮ ಲೈಫ್ ಅಂಡ್ ಕೆರಿಯರ್ ನ ಬಿಲ್ಡ್ ಮಾಡ್ಕೋಬಹುದು. ಹೇಗಂತೀರಾ, ಪ್ರತಿ ತಿಂಗಳಿಗೆ 2 ಲಕ್ಷ ರೂಪಾಯಿ ಹಣ ಬರ್ತಾ ಇದೆ ಅಂದ್ರೆ ನಿಮ್ಮ ಲೈಫ್ ನ ನೀವು ಹೇಗಾರು ಬಿಲ್ಡ್ ಮಾಡ್ಕೊಳ್ಳೋಕೆ ಸಾಧ್ಯತೆ ಇರುತ್ತೆ. ಸೊ ಅಲ್ಲಿಗೆ ಬರ್ತಕ್ಕಂಥ ಹಣನೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಹೆಂಗ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಒಂದು ಇಂಪಾರ್ಟೆಂಟ್ ನೋಟ್ಸ್ ಅಪ್ಡೇಟ್ ಮಾಡುತ್ತೆ. ಸೊ ಇಲ್ಲಿ ಮಿನಿಮಮ್ ವಿಡ್ರಾಲ್ ಬಂದ್ಬಿಟ್ಟು 500 rupees ಇರುತ್ತೆ. ಪ್ರತಿ 1 ರೂಪಾಯಿ ಬರ್ಬೇಕು ಅಂದ್ರೂ ಕೂಡ ಆಸ್ ಪರ್ ಲೀಗಲ್ ಆಗಿನೇ ಕ್ರೆಡಿಟ್ ಆಗುತ್ತೆ ನಿಮ್ಗೆ. ಬಿಕಾಸ್ 5% ಡಿಡಕ್ಟ್ ಮಾಡ್ತೀವಿ ಫಾರ್ TDS ಗೋಸ್ಕರ. ಇನ್ನು ನೆಕ್ಸ್ಟ್ 20% ಡಿಡಕ್ಟ್ ಆಗುತ್ತೆ ಆಟೋ ರಿಬರ್ತ್ ಗೋಸ್ಕರ. ಇನ್ನು ಮಿಕ್ಕಿರ್ತಕ್ಕಂಥ 75% ನೆಟ್ ಇನ್ಸೆಂಟಿವ್ ಏನ್ ಬರುತ್ತೆ ನೋಡಿ, ಅದು ಆಟೋ ವಿತ್ಡ್ರಾಲ್ ಸಿಸ್ಟಮ್ ಮೂಲಕ ನಿಮ್ಮ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಜಸ್ಟ್ 1 ಡೈರೆಕ್ಟ್ ರೆಫರಲ್ ರಿಕ್ವೈರ್ಡ್ ಫಾರ್ ವಿಡ್ರಾವಲ್, ಜೊತೆಗೆ KYC ಮ್ಯಾಂಡೇಟರಿ ಫಾರ್ ವಿಡ್ರಾವಲ್. ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲವನ್ನು ಪ್ರೊವೈಡ್ ಮಾಡಿ ಒನ್ ಟೈಮ್ ನೀವು KYC ನ ಮಾಡ್ಕೊಂಡ್ರೆ ಸಾಕು ಸ್ನೇಹಿತರೆ. ಅಲ್ಲಿಂದ ಬರ್ತಕ್ಕಂಥ ಹಣ ಏನ್ ಎವ್ರಿಡೇ ಇನ್ಸೆಂಟಿವ್ ನ ತಗೊಳ್ತಾ ಇರ್ತೀರಿ, ಅದು ಆಟೋಮೆಟಿಕ್ 500 ಅಬೋ ಆದ ತಕ್ಷಣ ನಿಮ್ಮ ಅಕೌಂಟ್ ಆಟೋ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಆನ್ ಎವ್ರಿ ಡೇ. ಪ್ರತಿ ದಿನ ಕೂಡ ನಿಮ್ಮ ಹಣ ನಿಮ್ಮ ಅಕೌಂಟ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಇದೊಂದು ಆಕ್ಚುಯಲ್ ಬಿಸ್ನೆಸ್ ಪ್ಲಾನ್ ಪ್ರಕಾರ ನೀವು 9 months ಮ್ಯಾಕ್ಸಿಮಮ್ ಕಮಿಟ್ಮೆಂಟ್ ಅಲ್ಲಿ 2 lakh rupees ಹಣನು ಅರ್ನ್ ಮಾಡಬಹುದು. ಬರ್ತಕ್ಕಂಥ ಹಣನು ಕೂಡ ಎವ್ರಿ ಮಂತ್ ಎವ್ರಿ ಡೇ ನಿಮ್ಮ ಅಕೌಂಟ್ ಕೂಡ ತಗೊಳ್ತಾ ಹೋಗ್ಬೋದು ಸ್ನೇಹಿತರೆ. ಓಕೆ, ಈ ಒಂದು ಬಿಸ್ನೆಸ್ ಪ್ಲಾನ್ ಕಂಪ್ಲೀಟ್ ಅರ್ಥ ಆಯ್ತು ಅನ್ಕೊಳ್ತೀನಿ. ಒಂದು ಕಡಿಮೆ ಅಮೌಂಟ್ ಇಂದ ಜಸ್ಟ್ 1 time 2000 ಪ್ಯಾಕೇಜ್ ಮೂಲಕ ನಾವು ಕೂಡ ಯಾವುದೇ ರೀತಿ ರಿಸ್ಕ್ ಒಳಗಾಗದೇನೆ ಹಣನು ಕೂಡ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ತಗೊಳ್ಳೋ ಮೂಲಕ, ಕಂಪನಿನೇ ಕೊಡ್ತಕ್ಕಂಥ ಲೀಡ್ಸ್ ಮೂಲಕ, ನಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡೋ ಮೂಲಕ, ಈ ನೆಟ್ವರ್ಕ್ ಇಂಡಸ್ಟ್ರಿ ಮೂಲಕ ಈ ಒಂದು ಯುವ ಸ್ಫೂರ್ತಿ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಒಳ್ಳೆ ಅದ್ಭುತವಾದ ನೆಟ್ವರ್ಕ್ ನ ಬಿಲ್ಡ್ ಮಾಡೋ ಮೂಲಕ ನಾವು ನೀವೆಲ್ಲರೂ ಕೂಡ 100% 2 lakh rupees ಇನ್ಕಮ್ ನ ಅರ್ನ್ ಮಾಡಬಹುದು. ದೆನ್ ಈ ಒಂದು ಬಿಸ್ನೆಸ್ ಪ್ಲಾನ್ ಅಲ್ಲಿ ಆಕ್ಟಿವೇಶನ್ ಆದ ನಂತರ ಇನ್ ಕೇಸ್ ನಿಮ್ಗೆ ಅನ್ಸ್ಯಾಟಿಸ್ಫೈಡ್ ಅಂತ ಫೀಲ್ ಬಂದಿದ್ದೆ ಆದ್ರೆ ಸ್ನೇಹಿತರೆ 100% ನಿಮ್ಮ ಹಣನು ಕೂಡ ರಿಫಂಡ್ ಇರುತ್ತೆ. 1 ರೂಪಾಯಿ ಡಿಡಕ್ಷನ್ಸ್ ಇಲ್ಲದೆ ನಿಮ್ ಹಣನು ಕೂಡ ರಿಫಂಡ್ ಆಗುತ್ತೆ. ಆಕ್ಟಿವೇಶನ್ ಆದ ನಂತರ ನಿಮ್ಗೆ 24 ಗಂಟೆ ಟೈಮ್ ನ ಪ್ರೊವೈಡ್ ಮಾಡಿರ್ತೀವಿ. ಆ 24 ಗಂಟೆ ಒಳಗಡೆ ನಿಮ್ಮ ಒಂದು ಡಿಸಿಷನ್ ಅನ್ನ ನಾವು ತಿಳಿಸಿದ್ರೆ ಅನ್ಸ್ಯಾಟಿಸ್ಫೈಡ್ ಅಂತ ಬಂದ್ರೆ ಹಣ 100% ನಿಮ್ಮ ಹಣನು ಕೂಡ ನಿಮ್ಗೆ ರಿಟರ್ನ್ ಸಿಗುತ್ತೆ. ಅಲ್ಲಿಗೆ ಸ್ನೇಹಿತರ ನಿಮ್ಮ 2000 rupees ನಾವು ತಗೊಳಕ್ ಬಂದಿಲ್ಲ, ಬದಲಿಗೆ 2 lakh rupees ಇನ್ಕಮ್ ನ ಪರ್ ಮಂತ್ ಕೊಡ್ಲಿಕ್ಕೆ ಬಂದಿದೀವಿ. ಅದನ್ನೆಲ್ಲವೂ ಕೂಡ ತಗೊಳ್ಳಿ ಅಂತ ಹೇಳ್ತಾರೆ. ಫೈನ್. ಅಲ್ಲಿಗೆ 2000 ರೂಪಾಯಿ ಕೂಡ ನೀವೇನು ಮಾಡಕ್ ಹೋಗಲ್ಲ, ಬಟ್ 2000 ರೂಪಾಯಿ ಎಲ್ಲವನ್ನೂ ಕೂಡ ಮಾಡಬಹುದು ಯುವ ಸ್ಫೂರ್ತಿ. ಎಸ್, ಆ ಒಂದು ಸಂಸ್ಥೆ ನಿಮ್ಮೆಲ್ಲರೂ ಕೂಡ ವೆಲ್ಕಮ್ ಮಾಡ್ಕೊಳ್ತೀನಿ. ವೆಲ್ಕಮ್ ಟು ಯುವ ಸ್ಫೂರ್ತಿ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್. ಎಸ್, ಥ್ಯಾಂಕ್ ಯು ಅಂಡ್ ಹ್ಯಾವ್ ಎ ನೈಸ್ ಡೇ. ಓಕೆ, ಸೊ ಈ ಒಂದು ಬಿಸ್ನೆಸ್ ಕಂಪ್ಲೀಟ್